ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಟೋಟಲ್ 24 ಪ್ರಾಬ್ಲಮ್ಸ್ ಆಗಿತ್ತು. 25 ಇಂದ ಮಾಡಬೇಕಿತ್ತು. ನೋಡ್ಕೊಳ್ಳಿ 25 ಈಸ್ ಇದೆ. ಇಂಟಿಗ್ರೇಷನ್ ಆಫ್ x ಕ್ಯೂಬ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಪವರ್ 8 dx. ನೋಡಿ ಈ ತರದ್ದು ಪ್ರೀವಿಯಸ್ ಕ್ಲಾಸಲ್ಲೂ ಮಾಡ್ಕೊಂಡ್ವಿ, ಐಡಿಯಾ ಗೊತ್ತಾಗಬೇಕು. ಎಕ್ಸ್ ಕ್ಯೂಬ್ ಯಾವ್ದಾದ್ರು ಡಿಫ್ರೆನ್ಸಿಯೇಷನ್ ಅಂದ್ರೆ ಎಕ್ಸ್ ಪವರ್ 4 ಇನ್ ಡಿಫ್ರೆನ್ಸಿಯೇಷನ್, ಹೌದಾ? ಎಕ್ಸ್ ಪವರ್ 4 ಇನ್ ಡಿಫ್ರೆನ್ಸಿಯೇಷನ್ 4x ಕ್ಯೂಬ್ ಬಂದ್ಬಿಡುತ್ತಾನೆ. ಅದಕ್ಕೆ ಇಲ್ಲಿಗ ಇದನ್ನ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಪವರ್ 4 ಹೋಲ್ ಸ್ಕ್ವೇರ್ ಬರೀಬೋದಾ? ಇದು ನೋಡಿ ಎಕ್ಸ್ ಪವರ್ 4 ಟಿ ತಗೊಂಬಿಡಿ, ಸಿಂಪ್ಲಿಫೈ ಆಗ್ಬಿಡುತ್ತೆ. ಲೆಟ್ ಎಕ್ಸ್ ಪವರ್ 4 ಇಸ್ ಈಕ್ವಲ್ ಟು ಟಿ. ಅಥವಾ ಇದನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ 4x ಕ್ಯೂಬ್ dx is equal to dt ಅಥವಾ x ಕ್ಯೂಬ್ dx is equal to dt by 4 ಬರುತ್ತೆ, ಹೌದಾ? ಅದು ನೋಡಿ ಪ್ರಾಬ್ಲಮ್ ಏನಾಗ್ಬೋದು, i is equal to x ಕ್ಯೂಬ್ dx ಬದಲಿ dt by 4 divided by root of 1 minus t square, ಹೌದಾ? ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಹಾಗಾದ್ರೆ ಆನ್ಸರು 1 by 4 ಇಂಟು ಸೈನ್ ಇನ್ವರ್ಸ್ ಆಫ್ ಟಿ ಪ್ಲಸ್ ಸಿ ಬರುತ್ತೆ ಅಷ್ಟೇ, ಹೌದಾ? ಟಿ ಅಂದ್ರೆ ಎಕ್ಸ್ ಪವರ್ 4 ಅಲ್ಲ, ಅಂದ್ರೆ ಆನ್ಸರು 1 by 4 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪವರ್ 4 ಪ್ಲಸ್ ಸಿ. ಆಪ್ಷನ್ ಸಿ ಬರುತ್ತಲ್ಲ. ಹೋಯ್ತಲ್ಲ. 26 ನ ಡೈರೆಕ್ಟ್ ಆಗಿ ಬರೀಬಹುದು. ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್. ನೋಡಿ ಇಲ್ಲಿ ಸೈನ್ ಎಕ್ಸ್ ಇಂದ ಆಕ್ಚುಲಿ ಡಿಫರೆನ್ಶಿಯೇಷನ್ ಕಾಸ್ ಎಕ್ಸ್ ಇಲ್ಲೇ ಇದೆ ಅಲ್ಲ. ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಎನ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್. ಈ ತರ ಇತ್ತು ಅಂದ್ರೆ ಎಫ್ ಆಫ್ ಎಕ್ಸ್ ಟಿ ತಗೊಂಡ್ಬಿಟ್ಟೆ ಅಂದ್ರೆ ಇದು ಟಿ ಪವರ್ ಎನ್ ತರ ಆಗ್ಬಿಡುತ್ತೆ. ಟಿ ಪವರ್ ಎನ್ ಇಂದ ಇಂಟಿಗ್ರೇಷನ್ ಟಿ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಬರೀತಿದ್ವಲ್ಲ, ಆ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ನೋಡಿ ಇದು ಡೈರೆಕ್ಟ್ ಆಗಿ ಬರ್ದ್ಬಿಡ್ಬೋದು. ಸೈನ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಇದೆ. ಹಾಗಾದ್ರೆ ಇದು ಸೈನ್ ಪವರ್ 3 ಪ್ಲಸ್ 1 ಅಂದ್ರೆ 4x ಬೈ 4 ಪ್ಲಸ್ ಸಿ ಬರುತ್ತೆ, ಹೌದಾ? ಉಳಿತಾದೆಲ್ಲ ಡೈರೆಕ್ಟ್ ಆಗಿ ಬರೆಯೋಕೆ ಗೊತ್ತಿರಬೇಕು. ಇಲ್ಲಾಂದ್ರೆ ಸೈನ್ ಎಕ್ಸ್ ಮತ್ತೆ ಟಿ ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಅದು ಇಂಟಿಗ್ರೇಷನ್ ಆಫ್ ಟಿ ಕ್ಯೂಬಿಗೆ ಚೇಂಜ್ ಮಾಡಿ ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 27. ಇಂಟಿಗ್ರೇಷನ್ ಆಫ್ ಎ ಪವರ್ 3x ಪ್ಲಸ್ 3 dx. ನೋಡಿ ಇದು ಅಷ್ಟೇ, 3x ಪ್ಲಸ್ 3ಗೆ ಟಿ ತಗೋಬಹುದು ಅಥವಾ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಾನೆ ಹೇಳ್ಬೋದು. ನಮಗೆ ಆಕ್ಚುಲಿ ಗೊತ್ತಿರೋದು ಫಾರ್ಮುಲಾ ಯಾವುದಕ್ಕೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಎ ಪವರ್ ಎಕ್ಸ್ ಡಿ ಎಕ್ಸ್ ನ ಏನ್ ಬರಿತಿದ್ವಿ ಅಂದ್ರೆ ಎ ಪವರ್ ಎಕ್ಸ್ ಬೈ ಲಾಗ್ ಎ ಪ್ಲಸ್ ಸಿ ಬರಿತಿದ್ವಿ, ಹೌದಾ? ನೋಡಿ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ್ರೆ ಎಕ್ಸ್ ಕೋಎಫಿಷಿಯಂಟ್ ನ ಚೆಕ್ ಮಾಡಬೇಕು. ಇಲ್ಲಿ ಆಕ್ಚುಲಿ ಎಕ್ಸ್ ಕೋಎಫಿಷಿಯಂಟ್ 3 ಇದೆ ತಾನೆ. ಹಾಗಾದ್ರೆ ಡೈರೆಕ್ಟ್ ಆನ್ಸರ್ ಏನ್ ಬರೀಬಹುದು, 1 by 3 ಇಂಟು ಎ ಪವರ್ 3x ಪ್ಲಸ್ 3 ಬೈ ಲಾಗ್ ಎ ಪ್ಲಸ್ ಸಿ ಬರುತ್ತೆ ಅಷ್ಟೇ, ಹೌದಾ? 1 by 3 ಇಂಟು ಎ ಪವರ್ 3x ಪ್ಲಸ್ 3 ಬೈ ಲಾಗ್ ಎ ಪ್ಲಸ್ ಸಿ, ಹೌದಾ? ಅಂದ್ರೆ ಆಪ್ಷನ್ ಬಿ ಬರುತ್ತಲ್ಲ, ಹೌದಾ? ನೆಕ್ಸ್ಟ್ ನೋಡಿ 28. ಇಂಟಿಗ್ರೇಷನ್ ಆಫ್ cos 2x plus x plus 1 by x square plus sin 2x plus 2x dx. Integration of cos 2x plus x plus 1 by x square plus sin 2x plus 2x, ಹೌದಾ? ನೋಡಿ ಇದು ಆಕ್ಚುಲಿ ಈಸಿ ಇದೆ. ಡಿನಾಮಿನೇಟರ್ ಡಿಫ್ರೆನ್ಶಿಯೇಷನ್ ಥಿಂಕ್ ಮಾಡ್ಬೇಕಷ್ಟೇ. ನೋಡಿ ಎಕ್ಸ್ ಸ್ಕ್ವೇರ್ ಅಂಡ್ ಡಿಫ್ರೆನ್ಶಿಯೇಷನ್ 2x ಆಗುತ್ತೆ. ಸೈನ್ 2x ಇನ್ ಡಿಫ್ರೆನ್ಶಿಯೇಷನ್ cos 2x ಇಂಟು 2 ಆಗುತ್ತೆ. 2x ಇನ್ ಡಿಫ್ರೆನ್ಶಿಯೇಷನ್ 2 ಬರುತ್ತೆ, ಹೌದಾ? ನೋಡಿ ಅದೇ ತರ ಇದೆ ನ್ಯೂಮರೇಟರ್ ಅಲ್ಲೂ ಸ್ವಲ್ಪ. ಅದಕ್ಕೆ ನೋಡಿ ಇಲ್ಲೇನ್ ಸಬ್ಸ್ಟಿಟ್ಯೂಷನ್ ತಗೊಳ್ಳಿ ಅಂದ್ರೆ ಲೆಟ್
ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ 2x ಪ್ಲಸ್ 2x ಇಸ್ ಈಕ್ವಲ್ ಟು ಟಿ ತಗೊಂಬಿಡಿ, ಸಿಂಪ್ಲಿಫೈ ಆಗುತ್ತೆ ಇದು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಇನ್ ಡಿಫರೆನ್ಶಿಯೇಷನ್ 2x, ಸೈನ್ 2x ಇನ್ ಡಿಫರೆನ್ಶಿಯೇಷನ್ cos 2x into 2 plus 2x in differentiation 2 ಹೌದಾ is into dx is equal to dt ಹೌದಾ. ಡಿವೈಡಿಂಗ್ ಬೈ 2 ಮಾಡ್ಕೊಂಬಿಟ್ಟೆ ಅಂದ್ರೆ ಇದೇನಾಗ್ಬೋದು x ಪ್ಲಸ್ ಕಾಸ್ 2x ಪ್ಲಸ್ 1 ಆಗುತ್ತಲ್ಲ, ಡಿವೈಡಿಂಗ್ ಬೈ 2 ಎಲ್ಲ ಕಡೆ 2 ಕ್ಯಾನ್ಸಲ್ ಆಯ್ತು, dx is equal ಇದನ್ನು ಡಿವೈಡಿಂಗ್ ಬೈ 2 ಮಾಡಿದ್ರೆ dt by 2. ಈ ನೋಡಿ ನ್ಯೂಮರೇಟರ್ ಅಲ್ಲಿ x ಪ್ಲಸ್ ಕಾಸ್ 2x ಪ್ಲಸ್ 1 ಇದೆ ತಾನೆ, therefore I is equal to ಏನು ಬರೀಬಹುದು ಅಂದ್ರೆ ನ್ಯೂಮರೇಟರ್ ಸೇಮ್ ಇರೋ ಕಾರಣ ಇದನ್ನ dt by 2 divided by t, 1 by 2 ಕಾನ್ಸ್ಟೆಂಟ್ ಹೊರಗೆ ತಗೊಂತೀವಿ, ಇಂಟಿಗ್ರೇಷನ್ ಆಫ್ 1 by t ಅಂದ್ರೆ log mod t ಅಥವಾ log t plus c ಅಂದ್ರೆ ಆನ್ಸರ್ ಹಾಫ್ ಇಂಟು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ 2x ಪ್ಲಸ್ 2x ಬರುತ್ತೆ ಪ್ಲಸ್ ಸಿ ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಆಯ್ತಲ್ಲ, ಈಸಿ ಇದೆ. ಡಿನಾಮಿನೇಟರ್ ಡಿಫರೆನ್ಷಿಯಲ್ ನ್ಯೂಮರೇಟರ್ ಇದೆ ಅಷ್ಟೇ, ಅಲ್ಲಿ ಬೇಕಾದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ಮಾಡಿಕೊಂಡು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಡೈರೆಕ್ಟ್ ಆಗಿ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತಾನು ಬರೆಯುವುದು. ಆಯ್ತಲ್ಲ, ಎರಡು ಫಾರ್ಮೆಟ್ ಅಲ್ಲಿ ಹೇಗಾದ್ರು ಮಾಡ್ಕೊಂಡು ಈಸಿಯಾಗಿ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ 29 ಸ್ವಲ್ಪ ಡಿಫ್ರೆಂಟ್ ಇದೆ. ಇಂಟಿಗ್ರೇಷನ್ ಆಫ್ cos x minus sin x divided by 1 plus sin 2x dx. ಇಲ್ಲಿ ನೋಡ್ಕೊಳ್ಳಿ, ಇದು ಗೊತ್ತಿರ್ಬೇಕು, ಈ ತರದ್ದು ಕೇಳ್ತಾ ಇದ್ದಾರೆ. ನ್ಯೂಮರೇಟರ್ ಮೇಲೆ ಡಿನಾಮಿನೇಟರ್ನ ಯಾವ ತರ ಸಿಂಪ್ಲಿಫೈ ಮಾಡ್ಬೇಕಂತ ಗೊತ್ತಾಗುತ್ತೆ ನೋಡಿ. cos x ಮೈನಸ್ sin x ಇದೆ ಹೌದಾ, ಆಕ್ಚುಲಿ cos x ಮೈನಸ್ sin x ಇದೆಲ್ಲ ಇದು ಯಾವ್ದು ಡಿಫ್ರೆನ್ಶಿಯೇಷನ್ ಅಂತ ಗೊತ್ತಾಗಬೇಕು. ಇದು sin x ಪ್ಲಸ್ cos x ಇಂದು ಡಿಫ್ರೆನ್ಶಿಯೇಷನ್ ಇದು ಹೌದಾ. ನೋಡಿ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ ಸೈನ್ ಅಂಡ್ ಡಿಫ್ರೆನ್ಶಿಯೇಷನ್ ಕಾಸ್ ಬರುತ್ತೆ, ಕಾಸ್ ಅಂಡ್ ಡಿಫ್ರೆನ್ಶಿಯೇಷನ್ ಮೈನಸ್ ಸೈನ್ ಬರುತ್ತೆ. ಅದಕ್ಕೆ ಡಿನಾಮಿನೇಟರ್ನ ನಾವು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಲ್ಲಿ ಬರ್ಕೊಂಬಿಟ್ವಿ ಅಂದ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ ಹೌದಾ. ಸರ್ ನೋಡಿ ಇಲ್ಲಿ ಹೇಗೆ ಮಾಡ್ಕೊಂತೀವಿ, ಡಿನಾಮಿನೇಟರ್ನ 1 ಪ್ಲಸ್ ಸೈನ್ 2x ಅಂತಿದೆ, 1 ನಾನು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರೀತೀನಿ, ಸೈನ್ 2x ನ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬರೀಬೋದಲ್ಲ. ಈಗ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ತರ ಇದೆ ತಾನೆ, ಹಾಗಾದ್ರೆ ಇದನ್ನ ಹೇಗೆ ಬರ್ಕೊಂತೀವಿ ಅಂದ್ರೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರೀಬೋದಲ್ಲ. ನೋಡಿ ಈಗಿಲ್ಲಿ ಲೆಟ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಗೆ ಟಿ ತಗೊಂಡೆ ಅಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡೆ ಅಂದ್ರೆ ಏನ್ ಬರುತ್ತೆ, ಸೈನ್ ಎಕ್ಸ್ ಇನ್ ಡಿಫ್ರೆನ್ಶಿಯೇಷನ್ ಕಾಸ್ ಎಕ್ಸ್ ಇನ್ ಡಿಫ್ರೆನ್ಶಿಯೇಷನ್ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಟಿ ದ ಡಿಫ್ರೆನ್ಶಿಯೇಷನ್ ಡಿ ಟಿ ಬರೀಬೋದಲ್ಲ. ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಷ್ಟೇ. ದೇರ್ಫೋರ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಏನಿತ್ತು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ 2x dx. ಇದನ್ನ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹಾಗೆ ಬರಿತೀನಿ, ಡಿವೈಡೆಡ್ ಬೈ 1 ಪ್ಲಸ್ ಸೈನ್ 2x ಅಂದ್ರೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರೀಬೋದಲ್ಲ. ಈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಅಂದ್ರೆ ಡಿ ಟಿ ಆಗುತ್ತೆ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ ಹೇಳಿದ್ರೆ ಟಿ ಸ್ಕ್ವೇರ್ ಬರುತ್ತೆ, 1 ಬೈ ಟಿ ಸ್ಕ್ವೇರ್ ಅಂದ್ರೆ ಇಂಟಿಗ್ರೇಷನ್ ಮೈನಸ್ 1 ಬೈ ಟಿ ಪ್ಲಸ್ ಸಿ ಬರುತ್ತೆ. ಅಂದ್ರೆ ಮೈನಸ್ 1 ಬೈ ಟಿ ಅಂತ ಹೇಳಿದ್ರೆ ಏನ್ ತಗೊಂಡಿದ್ವಿ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಲ್ಲ ಪ್ಲಸ್ ಸಿ ಬರುತ್ತೆ ಅಷ್ಟೇ ಹೌದಾ. ಅಂದ್ರೆ ಮೈನಸ್ 1 ಬೈ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂದ್ರೆ ಆಪ್ಷನ್ ಎ ಬಂತು ಹೌದಾ. ಇಲ್ಲಿ ನೋಡಿ, ಇಲ್ಲಿ ಈ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಲಿ ಯಾವ ತರ ಮಾಡ್ಕೊಂತ ಇದೀವಿ ಅಂತೇಳಿ. ನೋಡಿ ನ್ಯೂಮರೇಟರ್ ಮೇಲೆ ಡಿನಾಮಿನೇಟರ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇದೆ ಹೌದಾ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಆಕ್ಚುಲಿ ಯಾವ್ದಾದ್ರು ಡಿಫ್ರೆನ್ಸಿಯೇಷನ್ ಅಂದ್ರೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್, ಅದಕ್ಕೆ ಡಿನಾಮಿನೇಟರ್ ಅಲ್ಲಿ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬರೋ ಹಾಗೆ ಮಾಡಿಕೊಂಡು
ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದೀವಿ ಅಷ್ಟೇ. ಹೌದಾ? ಯಾಕೆ ಇಷ್ಟು ಐಡಿಯಾ ಗೊತ್ತಿರಬೇಕು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 30. ಇಂಟಿಗ್ರೇಷನ್ ಆಫ್ log of x plus root of 1 plus x square divided by root of 1 plus x square dx. ನೋಡಿ ಇದನ್ನು ಈಸಿಯಾಗಿ ಬರೀಬಹುದು. ಫಸ್ಟ್ ನಮಗೆ ಇಲ್ಲಿ ಶಾರ್ಟ್ ಕಟ್ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು ಈ ತರದ್ದು. ಇದು ನೋಡಿ ಈಸಿಯಾಗಿ ಬರ್ಕೊಂತೀನಿ ಯಾವ ತರ ಅಂತೇಳಿ. ನೋಡಿ ಇದಕ್ಕೆ ಏನ್ ಐಡಿಯಾ ಗೊತ್ತಿರಬೇಕು ಅಂದ್ರೆ ನಮಗೆ ಇದ್ರದ್ದು ಇಂಟಿಗ್ರೇಷನ್ ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ 1 by root of root of 1 plus x square ಅಷ್ಟೇ ತಗೊಂತೀನಿ, ಅಥವಾ 1 by root of 1 plus x square dx. ನೋಡಿ ಇದು ಇಂಟಿಗ್ರೇಷನ್ ಏನ್ ಗೊತ್ತಿರೋದು ನಮಗೆ, log of x plus root of 1 plus x square ಬರೀತಾ ಇದ್ವಲ್ಲ, ಈ ತರ ಇಂಟಿಗ್ರೇಷನ್ ಆಫ್ 1 by root of x square minus 1 ಇದ್ರು log of x plus root of x square minus 1 plus c ಬರೀತಿದ್ವಿ. ಹೌದಾ? ಅಂದ್ರೆ ಇದ್ರದ್ದು ಇಂಟಿಗ್ರೇಷನ್ ಇದಾಯ್ತು ಅಂದ್ರೆ ರಿವರ್ಸ್ ಯಾವ ತರ ಬರುತ್ತೆ, ಇದ್ರದ್ದು ಡಿಫರೆನ್ಸಿಯೇಷನ್ ಇದು ಬರುತ್ತೆ ತಾನೆ. ಹಾಗಾದ್ರೆ ಇಲ್ಲಿ ಐ ನ ಯಾವ ತರ ಬರ್ಕೊಂತೀವಿ ನೋಡಿ, log of x plus root of 1 plus x square into 1 by root of 1 plus x square dx ಬರೀತಾನೆ. ಹಾಗೆ ನೋಡಿ ಇದ್ರದ್ದು ಡಿಫರೆನ್ಸಿಯೇಷನ್ ಇಲ್ಲಿದೆ ಅಲ್ಲ, ಹಾಗಾದ್ರೆ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ಇದು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ತರ ಇದೆ. ಈ ತರ ಇತ್ತು ಅಂದ್ರೆ ಏನ್ ಬರೀಬಹುದು ಡೈರೆಕ್ಟ್ ಆಗಿ, ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಹೌದಾ? ಯಾಕಂದ್ರೆ ಇಲ್ಲಿ ಪವರ್ 1 ಇರುತ್ತಲ್ಲ. ಹೌದಾ? ಪವರ್ ಎನ್ ಇತ್ತು ಅಂದ್ರೆ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಬರ್ಕೊಂತಿದ್ವಿ. ಪವರ್ 1 ಇದೆ, ಅದಕ್ಕೆ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ಇದು ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಿ ಬರುತ್ತೆ. ಅಂದ್ರೆ ಎಫ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ ಏನಿರೋದು, ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ಆಪ್ಷನ್ ಎ ಬರುತ್ತೆ. ಅಂದ್ರೆ ನೋಡಿ ಇಲ್ಲಿ ರಿವರ್ಸ್ ಯೂಸ್ ಮಾಡಿದ ಈ ಐಡಿಯಾ ಗೊತ್ತಾಗಬೇಕಷ್ಟೇ ಇಲ್ಲಿ. ಅಂದ್ರೆ ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಗೊತ್ತಿದೆ. ಹಾಗಾದ್ರೆ ಅದು ರಿವರ್ಸ್ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಅಷ್ಟೇ. ಹೌದಾ? ಈಗ ನೋಡಿ ಇದು ಕರೆಕ್ಟ್ ಆಗಿ ಗೊತ್ತಿರಬೇಕು, ಅದನ್ನ ಯೂಸ್ ಮಾಡ್ಕೊಂತ ಇದೀವಿ ಅಷ್ಟೇ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 31. ಸೇಮ್ ಪ್ರಾಬ್ಲಮ್ ಪಿ ಯು ಅಲ್ಲೂ ಮಾಡ್ಕೊಂಡಿದ್ವಿ 31. ನೋಡಿ ಆ ತರದ್ದು ಸಿ ಇ ಟಿ ಕೇಳ್ಬೋದು. ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಹೋಲ್ ಪವರ್ 1 ಬೈ 4 ಡಿವೈಡೆಡ್ ಬೈ ಎಕ್ಸ್ ಪವರ್ 5 ಡಿ ಎಕ್ಸ್. ನೋಡಿ ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಹೋಲ್ ಪವರ್ 1 ಬೈ 4 ಡಿವೈಡೆಡ್ ಬೈ ಎಕ್ಸ್ ಪವರ್ 5 ಡಿ ಎಕ್ಸ್. ನೋಡಿ ಈ ತರ ಇತ್ತು ಅಂದ್ರೆ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ವಿ ಅಂದ್ರೆ ಇದು ನೋಡ್ಬೇಕು, ಪವರ್ನ ಪವರ್ 1 ಬೈ 4 ಇದೆ ತಾನೆ, ಅದಕ್ಕೆ ಇದ್ರೊಳಗೆ ಎಕ್ಸ್ ಪವರ್ 4 ನ ಕಾಮನ್ ತಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗ್ಬಿಡುತ್ತೆ. ಹೌದಾ? ನೋಡಿ ಅಲ್ಲಿ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ, ಅಲ್ಲಿ ಬೈ 4 ಇದೆ, ಯಾಕೆ ಇದರಲ್ಲೂ ಎಕ್ಸ್ ಪವರ್ 4 ನ ಕಾಮನ್ ತಗೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು. ಆಯ್ತಲ್ಲ? ಹಾಗಾದ್ರೆ ನೋಡಿ ಈಗ ನ್ಯೂಮರೇಟರ್ ಅಲ್ಲಿ ಇಲ್ಲಿ ಎಕ್ಸ್ ಪವರ್ 4 ನ ಕಾಮನ್ ತಗೊಂಡೆ ಅಂದ್ರೆ ಎಕ್ಸ್ ಪವರ್ 4 ಕಾಮನ್ ತಗೊಂಡಿದ್ದಕ್ಕೆ 1 ಆಯ್ತು, ಮೈನಸ್ 1 ಎಕ್ಸ್ ಕಾಮನ್ ಬರುತ್ತೆ, ಇನ್ನು ಎಕ್ಸ್ ಕ್ಯೂಬ್ ಬರಲ್ಲ ತಾನೆ, ಅದಕ್ಕೆ ಅಲ್ಲಿ 1 ಬೈ ಎಕ್ಸ್ ಕ್ಯೂಬ್ ಬರ್ಕೊಂತೀನಿ ಹೋಲ್ ಪವರ್ 1 ಬೈ 4 ಡಿವೈಡೆಡ್ ಬೈ ಎಕ್ಸ್ ಪವರ್ 5 ಬರುತ್ತೆ. ಹೌದಾ? ಇದು ನೋಡಿ ಒಂದು 4 4 ಕ್ಯಾನ್ಸಲ್ ಆಗುತ್ತಾನೆ ಇಲ್ಲಿ. ಹೌದಾ? ಹಾಗಾದ್ರೆ ಅದು ಎಕ್ಸ್ ಆಗ್ಬಿಡುತ್ತೆ. ಅದು ಹಾಗಾದ್ರೆ ಎಕ್ಸ್ ಇಂಟು 1 ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1 ಬೈ 4 ಡಿವೈಡೆಡ್ ಬೈ ಎಕ್ಸ್ ಪವರ್ 5 ಡಿ ಎಕ್ಸ್.
ನೋಡಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿ ಮತ್ತೆ ಏನ್ ಬರುತ್ತೆ 1 ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1 ಬೈ 4 ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಡಿ ಎಕ್ಸ್. ಹೌದಾ? ಈಗ ನೋಡಿ ನೆಕ್ಸ್ಟ್ 1 ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಗೆ ಟಿ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೇಕಷ್ಟೇ, ಅವಾಗ ಬರುತ್ತೆ. ಅಂದ್ರೆ ಲೆಟ್ 1 ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ಟಿ, ಅಥವಾ ಇದನ್ನ 1 ಮೈನಸ್ ಎಕ್ಸ್ ಪವರ್ ಮೈನಸ್ 3 ಇಸ್ ಈಕ್ವಲ್ ಟು ಟಿ ಬರೀಬೋದಲ್ಲ. ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ ಅವಾಗ ಇಲ್ಲಿ ಏನ್ ಬರುತ್ತೆ 1 ಇನ್ ಡಿಫರೆನ್ಷಿಯೇಷನ್ 0 ಮೈನಸ್ ಕಾನ್ಸ್ಟೆಂಟ್ ಎಕ್ಸ್ ಪವರ್ ಮೈನಸ್ 3 ಡಿಫರೆನ್ಶಿಯೇಷನ್ ಮೈನಸ್ 3 ಇಂಟು ಎಕ್ಸ್ ಪವರ್ ಮೈನಸ್ 4 ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬರೀಬೋದಲ್ಲ. ಅಥವಾ ಇದನ್ನ 3 ಇಂಟು ಎಕ್ಸ್ ಪವರ್ ಮೈನಸ್ 4 ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಎಕ್ಸ್ ಪವರ್ ಮೈನಸ್ 4 ನ ಡಿನಾಮಿನೇಟರ್ ತಗೊಂಡ್ವಿ ಅಂದ್ರೆ ಈ ತರ ಬರೀಬೋದಲ್ಲ. 3 ಈಗ ಆರ್ ಎಚ್ ಎಸ್ ತಗೊಳ್ಳಿ, ಡಿ ಎಕ್ಸ್ ಬೈ ಎಕ್ಸ್ ಪವರ್ 4 ಇಸ್ ಈಕ್ವಲ್ ಟು ಡಿ ಟಿ ಬೈ 3. ಹೌದಾ? ಇಲ್ಲಿ ನೋಡಿ ಡಿ ಎಕ್ಸ್ ಬೈ ಎಕ್ಸ್ ಪವರ್ 4 ಇದೆ, ಅದನ್ನ ಡಿ ಟಿ ಬೈ 3 ಬರ್ಕೊಂಡ್ಬಿಟ್ರೆ ನೆಕ್ಸ್ಟ್ ಈಸಿಯಾಗಿ ಸಿಂಪ್ಲಿಫೈ ಆಗ್ಬಿಡುತ್ತೆ. ಹೌದಾ? ಅದು ಈಗ ಏನ್ ಬರುತ್ತೆ ನೋಡಿ, therefore ಐ ಇಸ್ ಈಕ್ವಲ್ ಟು ನೋಡಿ 1 ಮೈನಸ್ 1 ಬೈ ಎಕ್ಸ್ ಕ್ಯೂಬಿಗೆ ಟಿ ತಗೋಬೋದಲ್ಲ, ಹಾಗಾದ್ರೆ ಟಿ ಪವರ್ 1 ಬೈ 4 ಆಯ್ತು. ಡಿ ಎಕ್ಸ್ ಬೈ ಎಕ್ಸ್ ಪವರ್ 4 ಅಂದ್ರೆ ಡಿ ಟಿ ಬೈ 3. ನೋಡಿ 1 ಬೈ 3 ಕಾನ್ಸ್ಟೆಂಟ್ ಹೊರಗೆ ತಗೋತೀನಿ. ಟಿ ಪವರ್ 1 ಬೈ 4 ಇಂದ ಇಂಟಿಗ್ರೇಷನ್ ಟಿ ಪವರ್ 1 ಬೈ 4 ಪ್ಲಸ್ 1 ಬೈ 1 ಬೈ 4 ಪ್ಲಸ್ 1 ಪ್ಲಸ್ ಕಾನ್ಸ್ಟೆಂಟ್. ಹೌದಾ? 1 ಬೈ 3 ಇಂಟು ನ್ಯೂಮರ್ ಪವರ್ ಅಲ್ಲಿ ಎಲ್ ಸಿ ಎಂ ತಗೊಂಡೆ ಅಂದ್ರೆ ಇದು 5 ಬೈ 4 ಡಿವೈಡೆಡ್ ಬೈ 5 ಬೈ 4 ಪ್ಲಸ್ ಸಿ. ಹೌದಾ? ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಎಷ್ಟೇ ಬರುತ್ತೆ. 4 ನ್ಯೂಮರೇಟ್ರಿಗೆ ಹೋಯ್ತು, 5 3 15 ಟಿ ಅಂತ ಹೇಳಿದ್ರೆ 1 ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಹೋಲ್ ಪವರ್ 5 ಬೈ 4 ಪ್ಲಸ್ ಸಿ ಬರುತ್ತೆ. ಅಂದ್ರೆ 4 ಬೈ 15 ಇಂಟು 1 ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಹೋಲ್ ಪವರ್ 5 ಬೈ 4 ಅಂದ್ರೆ ಆಪ್ಷನ್ ಎ ಬರುತ್ತಲ್ಲ. ಹೌದಾ? ನೋಡಿ ಈ ತರ ಪ್ರಾಬ್ಲಮ್ ಗೊತ್ತಾಗಬೇಕು. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಐಡಿಯಾ ಏನ್ ಗೊತ್ತಿರಬೇಕು ಅಂದ್ರೆ ನಮಗೆ ಪವರ್ ಅಲ್ಲಿ 1 ಬೈ 4 ಇದೆ, ಅದಕ್ಕೆ ಅಲ್ಲಿ ಎಕ್ಸ್ ಪವರ್ 4 ನ ಕಾಮನ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಹೌದಾ? ಅಂದ್ರೆ ಪವರ್ ಏನಿರುತ್ತೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೇಕು. ಹೌದಾ? ಇಲ್ಲಿ ನೋಡಿ ಪವರ್ ಅಲ್ಲಿ 1 ಬೈ 4 ಇದೆ, ಅದಕ್ಕೆ ಎಕ್ಸ್ ಪವರ್ 4 ಕಾಮನ್ ತಗೊಂಡ್ವಿ. ಇದೇ ತರ ಪ್ರಾಬ್ಲಮ್ ಏನಾದ್ರು ಕೇಳಿದ್ರೆ ಪವರ್ ಏನಾದ್ರು 1 ಬೈ 5 ಇತ್ತು ಅಂದ್ರೆ ಎಕ್ಸ್ ಪವರ್ 1 ಬೈ 5 ನ ಕಾಮನ್ ತಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 32. ಇಂಟಿಗ್ರೇಷನ್ ಆಫ್ 1 ಬೈ 1 ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೋಡಿ ಫಾರ್ಮ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಈ ತರದ್ದು ಎಷ್ಟೊಂದ್ಸಲ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಏನೇನು ಐಡಿಯಾ ಗೊತ್ತಿರಲಿ ಅಂದ್ರೆ ಇಂಟಿಗ್ರೇಷನ್ ಆಫ್ 1 ಬೈ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸಿ ಇತ್ತು ಅಂದ್ರೆ ಯಾವಾಗ್ಲೂ ಏನ್ ಮಾಡ್ಕೊಳ್ಳಿ ಅಂದ್ರೆ ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡ್ಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ಈ ಫಾರ್ಮ್ಯಾಟ್ ಗೊತ್ತಿರಬೇಕು. ಅಲ್ಲಿ 1 ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಇರಬೇಕು ಅಂತೇನು ಇಲ್ಲ, ಅದ್ರ ಜೊತೆ ಕಾಸ್ ಸ್ಕ್ವೇರ್ ಎಕ್ಸ್ ಇರ್ಬೋದು. ಹೌದಾ? ಈ ತರ ಏನೇ ಇದ್ರು ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡ್ಬೇಕಷ್ಟೇ, ಅವಾಗ ಸಿಂಪ್ಲಿಫೈ ಆಗ್ಬಿಡುತ್ತೆ. ಅದು ನೋಡಿ ಇದನ್ನ ಹೇಗೆ ಬರ್ಕೊಂತೀವಿ ಈಗ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಹಾಗಾದ್ರೆ ಇದು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಹೌದಾ? ನೆಕ್ಸ್ಟ್ ನೋಡಿ ಆಕ್ಚುಲಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ, ಅದು ಯಾವ್ದಾದ್ರು ಡಿಫ್ರೆನ್ಸಿಯೇಷನ್ ಅಂದ್ರೆ ಟ್ಯಾನ್ ಎಕ್ಸ್ ಇಂದು ಡಿಫ್ರೆನ್ಸಿಯೇಷನ್. ಹೌದಾ? ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ ತಾನೆ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಟ್ಯಾನ್ ಎಕ್ಸ್ ಗೆ ಟಿ ತಗೋಬೇಕು, ಅದಕ್ಕೆ ಕಂಪ್ಲೀಟ್ ಡಿನಾಮಿನೇಟರ್ ನ ಟ್ಯಾನ್ ಚೇಂಜ್ ಮಾಡ್ತೀವಿ. ಅಂದ್ರೆ ಈಗ
ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಹಾಗೆ ಬರೀತೀನಿ. ಡಿನಾಮಿನೇಟರ್ ಇರೋ ಸೀಕೆಂಡ್ ಸ್ಕ್ವೇರ್ ನ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬರೀಬೋದಾ, ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ 2 ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಇಷ್ಟು ಬಂತ. ನೆಕ್ಸ್ಟ್ ನೋಡಿ, ಈಗ ಇದನ್ನ ಈ ತರ ತಗೊಂಡೆ ಅನ್ಕೊಳ್ಳಿ. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ರೂಟ್ 2 ಇಂಟು ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಹೌದಾ? ಇದು ನೋಡಿ, ರೂಟ್ 2 ಟ್ಯಾನ್ ಎಕ್ಸ್ ಟಿ ತಗೊಂಬಿಡಿ, ಅವಾಗ ಸಿಂಪ್ಲಿಫೈ ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ತಗೋಬೇಕು ಅಂದ್ರೆ ಲೆಟ್ ರೂಟ್ 2 ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಹೀಗಿದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಅಥವಾ ಟಿ ಅಥವಾ ಡಿಫರೆನ್ಶಿಯೇಟ್ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಏನ್ ಬರೀಬಹುದು, ರೂಟ್ 2 ಇಂಟು ಟ್ಯಾನ್ ಎಕ್ಸ್ ಇನ್ ಡಿಫರೆನ್ಷನ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, ಟಿ ಇದ್ದು ಡಿಫರೆನ್ಷನ್ ಡಿ ಟಿ. ನ್ಯೂಮರೇಟರ್ ಬರೀ ಸೀಕೆಂಡ್ ಸ್ಕ್ವೇರ್ ಇದೆ ತಾನೆ ಇಲ್ಲಿ, ಅದಕ್ಕೆ ಇದನ್ನೇನು ಬರ್ಕೊಂತೀನಿ, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ನ ಡಿ ಟಿ ಬೈ ರೂಟ್ 2. ಹೌದಾ? ಈಗ ನೋಡಿ, ಇದಿಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಬರುತ್ತೆ ಅಷ್ಟೇ. therefore I is equal to integration of secant square x by 1 plus root 2 into tan x whole square dx is equal to secant square x dx ಬದಲಿ dt by root 2 by 1 plus t square. ಹೌದಾ? 1 by root 2 ಕಾನ್ಸ್ಟೆಂಟ್. ಇದು ಇನ್ನೊಂದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ, a ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ತರ ಇದೆ ತಾನೆ, ಆ ತರ ಇತ್ತು ಅಂದ್ರೆ ಆನ್ಸರ್ 1 by a ಅಂದ್ರೆ 1 by 1 ಅಂದ್ರೆ 1 ಆಗುತ್ತೆ, ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ ಬೈ 1 ಪ್ಲಸ್ ಸಿ ಅಂದ್ರೆ ಆನ್ಸರ್ 1 by root 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ ಅಂದ್ರೆ ಏನ್ ತಗೊಂಡಿದ್ವಿ ನಾವು, ರೂಟ್ 2 ಟ್ಯಾನ್ ಎಕ್ಸ್. ಹೌದಾ? ಪ್ಲಸ್ ಸಿ. ಇಷ್ಟು ಬರುತ್ತೆ ಅಷ್ಟೇ. ನೋಡಿ, ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಬೇಕು ಯಾವ ತರ ಮಾಡ್ಕೊಂಡ್ವಿ ಅಂತಿಲ್ಲ ಅಷ್ಟೇ. ಅಂದ್ರೆ 1 by root 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 2 ಟ್ಯಾನ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ಅಂದ್ರೆ ಇಲ್ಲಿ ಆಪ್ಷನ್ ಎ ಬರುತ್ತೆ. ನೋಡಿ, ಇಲ್ಲಿ ಈ ಫಾರ್ಮ್ಯಾಟ್ ಕರೆಕ್ಟ್ ಆಗಿ ಗೊತ್ತಿರಲಿ. ಡಿನಾಮಿನೇಟರ್ ಎ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಏನೇ ಇರಲಿ, ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಏನ್ ಮಾಡ್ಕೋಬೇಕು, ಕಾಸ್ ಸ್ಕ್ವೇರ್ ಎಕ್ಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಹೌದಾ? ಇಲ್ಲಿ ಕಾಸ್ ಸ್ಕ್ವೇರ್ ಇಲ್ಲ ಅಷ್ಟೇ, ಇಲ್ಲಿ ಕಾಸ್ ಸ್ಕ್ವೇರ್ ಇಲ್ಲಿ ಇಲ್ಲದೆ ಇಲ್ಲಿ ಒಟ್ಟು ಎಷ್ಟು ಟರ್ಮ್ ಅಲ್ಲಿ ಯಾವುದೇ ಎರಡು ಅಥವಾ ಒನ್ ಟರ್ಮ್ ಇದನ್ನು ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡ್ಕೊಂಬಿಡಿ, ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 33. if integration of 1 by x plus x power 5 dx is equal to f of x plus c, then the value of ಅಂತ ಕೇಳಿದ್ದಾರೆ. ಹೌದಾ? ಇಂಟಿಗ್ರೇಷನ್ ಆಫ್ x power 4 by x plus x power 5 dx is. ಹೌದಾ? ನೋಡಿ, ಇಲ್ಲಿ ಅಲ್ಲಿ ನ್ಯೂಮರೇಟರ್ಗೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇಲ್ಲಿ 1 by x plus x power 5 ಇದೆಲ್ಲ ಅದು ಬರುವಾಗ ಮಾಡ್ಕೋಬೇಕು, ಅವಾಗ ಬಂದ್ಬಿಡತ್ತೆ ಆನ್ಸರು. ನೋಡಿ, ಇಲ್ಲಿ ಯಾವ ತರ ಮಾಡ್ಕೊಂತೀನಿ ಅಂತೇಳಿ, ಈಗ ನಾವು ಇಂಟಿಗ್ರೇಷನ್ ಆಫ್ x power 4 by x plus x power 5 dx. ಹೌದಾ? ನೋಡಿ, ಆಕ್ಚುಲಿ ಡಿನಾಮಿನೇಟರ್ ಒಳಗೆ ಎಕ್ಸ್ ಕಾಮನ್ ತಗೊಂಡೆ ಅಂದ್ರೆ ಏನ್ ಬರುತ್ತೆ ನಮಗೆ, ಇಲ್ಲಿ ಡಿನಾಮಿನೇಟರ್ ಒಳಗೆ ಎಕ್ಸ್ ಕಾಮನ್ ತಗೊಂಡೆ ಅಂದ್ರೆ ಇಲ್ಲಿ 1 ಪ್ಲಸ್ ಎಕ್ಸ್ ಪವರ್ 4 ಬರುತ್ತಾನೆ. ಅಂದ್ರೆ ನೋಡಿ, ಇಲ್ಲಿ ಎಕ್ಸ್ ಪವರ್ 4 ಇದೆ. ಹೌದಾ? ಎಕ್ಸ್ ಪವರ್ 4 ಜೊತೆಗೆ ಏನಿದೆ, 1 ಇದೆ. ಅದೇ ಇಲ್ಲಿ 1 ಇಲ್ಲ ಇಲ್ಲಿ. ಅದಕ್ಕೆ ಇದಕ್ಕೆ ಏನ್ ಮಾಡ್ಕೊಂತೀನಿ ಅಂದ್ರೆ ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಮಾಡಿದ್ರೆ ನ್ಯೂಮರೇಟರ್ ಸಿಂಪ್ಲಿಫೈ ಆಗ್ಬಿಡುತ್ತೆ. ಪ್ಲಸ್ 1 ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಪವರ್ 5 dx. ಹೌದಾ? ಇದು ನೋಡಿ, ಸ್ಪ್ಲಿಟ್ ಮಾಡ್ಕೊಂಡೆ ಅಂದ್ರೆ ಎಕ್ಸ್ ಪವರ್ 4 ಪ್ಲಸ್ 1 ಬೈ ಎಕ್ಸ್ ಪ್ಲಸ್ ಎಕ್ಸ್ ಪವರ್ 5 ಮೈನಸ್ 1 ಬೈ ಎಕ್ಸ್ ಪ್ಲಸ್ ಎಕ್ಸ್ ಪವರ್ 5 dx ಬರೀಬೋದಲ್ಲ. ಈ ನೋಡಿ, ಇದಕ್ಕೆ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಕಾಮನ್ ತಗೊಂಡೆ ಅಂದ್ರೆ
1 ಪ್ಲಸ್ ಎಕ್ಸ್ ಪವರ್ 4 ನ್ಯೂಮರೇಟರ್ ಅಲ್ಲೂ 1 ಪ್ಲಸ್ ಎಕ್ಸ್ ಪವರ್ 4 ಇದೆ ಮೈನಸ್ ಇದ್ರ ಬದಲು ಏನ್ ಬರೀಬಹುದು ಎಫ್ ಆಫ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಬರೀಬಹುದಲ್ಲ ನೋಡಿ 1 ಪ್ಲಸ್ ಎಕ್ಸ್ ಪವರ್ 4 1 ಪ್ಲಸ್ ಎಕ್ಸ್ ಪವರ್ 4 ಕ್ಯಾನ್ಸಲ್ ಆಯ್ತು 1 ಬೈ ಎಕ್ಸ್ ಇಂದ ಇಂಟಿಗ್ರೇಷನ್ ಅಂದ್ರೆ ಲಾಗ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಅಥವಾ ಮೈನಸ್ ಸಿ ಅಂತಾನು ಬರೀಬಹುದು ಹೌದಾ ಅಂದ್ರೆ ಲಾಗ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಇರ್ಬೇಕಷ್ಟೇ ನೋಡಿ ಲಾಗ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಇದೆ ಅಂದ್ರೆ ಆಪ್ಷನ್ ಎ ನೋಡಿ ಇಲ್ಲಿ ಮೈನಸ್ ಸಿ ನೇ ಕೊಡಬೇಕಂತೇನು ಇಲ್ಲ ಪ್ಲಸ್ ಕೆ ಅಥವಾ ಪ್ಲಸ್ ಸಿ ಏನಾದ್ರು ಕೊಡ್ಬೋದು ಯಾಕಂದ್ರೆ ಕಾನ್ಸ್ಟೆಂಟ್ ಅಷ್ಟೇ ಅದು ಕಾನ್ಸ್ಟೆಂಟ್ ಪಾಸಿಟಿವ್ ಆದ್ರೂ ಇರ್ಬೋದು ಅಥವಾ ನೆಗೆಟಿವ್ ಆದ್ರೂ ಇರ್ಬೋದು ಆಯ್ತಲ್ಲ ಅದಕ್ಕೆ ಮೈನಸ್ ಸಿ ನೇ ಕೊಡ್ಬೇಕಂತೇನಿಲ್ಲ ಪ್ಲಸ್ ಸಿ ಅಂತಿದ್ರು ಅದೇ ಆನ್ಸರ್ ಆಗಿರುತ್ತೆ ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ ಅಂದ್ರೆ ನೋಡಿ ಇಂಪಾರ್ಟೆಂಟ್ ನಮಗೆ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಈ ತರದ್ ಯಾವುದೇ ಪ್ರಾಬ್ಲಮ್ ಕೊಟ್ಟಿದ್ರು ಇದು ಕೊಟ್ಟಿದ್ದಾರೆ ತಾನೆ ಇದು ಬರುವಾಗ ಮಾಡ್ಕೋಬೇಕು ಹೌದಾ ಅಂದ್ರೆ 1 ಬೈ ಎಕ್ಸ್ ಪ್ಲಸ್ ಎಕ್ಸ್ ಪವರ್ 5 ಇಲ್ಲಿ ಬಂತು ನೋಡಿ ಹೌದಾ ಅದಕ್ಕೆ ಅಲ್ಲಿ ನ್ಯೂಮರೇಟರ್ಗೆ ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಮಾಡ್ಕೊಂಡ್ವಿ ಅಷ್ಟೇ ಅವಾಗ ಈಸಿಯಾಗಿ ಸಿಂಪ್ಲಿಫೈ ಆಯ್ತು ಆಯ್ತಲ್ಲ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 34 ಸೇಮ್ ಐಡಿಯಾ ಯೂಸ್ ಮಾಡುವಂತ ಪ್ರಾಬ್ಲಮ್ ಆಲ್ರೆಡಿ ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ ಗೊತ್ತಿರಬೇಕು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಸೈನ್ ಇಂಟು ಎಕ್ಸ್ ಮೈನಸ್ ಎ ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಈಸ್ ಹೌದಾ ನೋಡಿ ಇದಕ್ಕೆ ಏನೇನು ಐಡಿಯಾ ಹೇಳಿದ್ವಿ ಅಂದ್ರೆ ಅಷ್ಟು ಐಡಿಯಾ ಗೊತ್ತಿರ್ಬೇಕು ನೋಡಿ ಇವೆರಡನ್ನು ಥಿಂಕ್ ಮಾಡ್ಬೇಕಷ್ಟೇ ಎಕ್ಸ್ ಮೈನಸ್ ಎ ಇದೆ ಇನ್ನೊಂದು ಎಕ್ಸ್ ಮೈನಸ್ ಬಿ ಇದೆ ಹೌದಾ ನೋಡಿ ಇವೆರಡನ್ನು ಯೂಸ್ ಮಾಡಿಕೊಂಡು ಇಲ್ಲಿ 4 ಆಪ್ಷನ್ ಅಲ್ಲೂ ನೋಡಿ ಏನಿದೆ ಇಲ್ಲಿ ಎ ಮೈನಸ್ ಬಿ ಇದೆ ತಾನೆ ಹೌದಾ ನೋಡಿ ಒಟ್ಟು ಎ ಮೈನಸ್ ಬಿ ಬರುವಾಗ ಮಾಡ್ಕೋಬೇಕು ಇಲ್ಲಿ ಹೌದಾ ಇವೆರಡು ಆಪ್ಷನ್ ಅಲ್ಲೇ ಗೊತ್ತಾಗುತ್ತೆ ಎ ಮೈನಸ್ ಬಿ ಇದೆ ನೋಡಿ ಇಲ್ಲಿ ಎ ಮೈನಸ್ ಬಿ ಬರಬೇಕು ಅಂದ್ರೆ ಇದರಿಂದ ಇದನ್ನ ಏನ್ ಮಾಡ್ಬೇಕು ನಾನಲ್ಲಿ ಸಬ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ನೋಡಿ ಎಕ್ಸ್ ಮೈನಸ್ ಬಿ ಮೈನಸ್ ಆಫ್ ಎಕ್ಸ್ ಮೈನಸ್ ಒಟ್ಟು ಎಕ್ಸ್ ಎಲಿಮಿನೇಟ್ ಆಗುವಾಗ ಮಾಡ್ಕೋಬೇಕಷ್ಟೇ ಅದರಲ್ಲಿ ಎ ಮೈನಸ್ ಬಿ ಬರೋ ಹಾಗೆ ಮಾಡ್ತಾ ಇದೀವಿ ಹೌದಾ ಈ ತರ ಮಾಡ್ಕೊಂಡ್ವಿ ಅಂದ್ರೆ ಇದು ಏನಾಗ್ಬಿಡುತ್ತೆ ಇದು ಎ ಮೈನಸ್ ಬಿ ಬರುತ್ತೆ ಹೌದಾ ನೋಡಿ ಒಂದು ನೆಕ್ಸ್ಟ್ ಎರಡನೇದು ಎರಡು ಸೇಮ್ ಇದ್ರೆ ಇಲ್ಲೂ ಸೈನ್ ಇದೆ ಇಲ್ಲೂ ಸೈನ್ ಇದೆ ನೋಡಿ ಎರಡು ಸೇಮ್ ಇದ್ರೆ ಸೈನ್ ಆಫ್ ತಗೋಬೇಕು ಎರಡು ಬೇರೆ ಬೇರೆ ಇತ್ತು ಅಂದ್ರೆ ಕಾಸ್ ತಗೋಬೇಕು ನೋಡಿ ಎರಡು ಸೇಮ್ ಇತ್ತು ಅಂದ್ರೆ ಸೈನು ಎರಡು ಬೇರೆ ಬೇರೆ ಇತ್ತು ಅಂದ್ರೆ ಕಾಸ್ ಆ ತರ ತಗೊಂಡ್ಬಿಟ್ವಿ ಅಂದ್ರೆ ಇದು ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ ಹೌದಾ ನೋಡಿ ಇದನ್ನೀಗ ಆ ತರ ಬರ್ಕೊಂತೀನಿ ಅಂತೇಳಿ 34ನ ನೋಡಿ ಎರಡು ಸೇಮ್ ಇದೆ ಅದಕ್ಕೆ 1 ಬೈ ಸೈನ್ ತಗೊಂತೀನಿ ಇಲ್ಲೇನಿರೋದು ಎ ಮೈನಸ್ ಬಿ ತಾನೆ ಎ ಮೈನಸ್ ಬಿ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಮಾಡ್ತಾ ಇದೀವಿ ಅಷ್ಟೇ ಹೌದಾ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಮಾಡ್ತಾ ಇದೀವಿ ಡಿವೈಡ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ಡಿ ಎಕ್ಸ್ ಹೌದಾ ಮತ್ತೊಂದು ಎ ಮೈನಸ್ ಬಿ ನ ಯಾವ ತರ ಬರೀಬಹುದು ಅಂತ ಹೇಳಿದ್ವಿ ಜಸ್ಟ್ ಎಕ್ಸ್ ಮೈನಸ್ ಬಿ ಮೈನಸ್ ಆಫ್ ಎಕ್ಸ್ ಮೈನಸ್ ಎ ಬರೀಬಹುದು ತಾನೆ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು ಮೈನಸ್ ಆಫ್ ಮೈನಸ್ ಪ್ಲಸ್ ಎ ಬಂದ್ಬಿಡುತ್ತೆ ಅದಕ್ಕೆ ಅಲ್ಲಿ ಎ ಮೈನಸ್ ಬಿ ಬರ್ತಾ ಇದೆ ಹೌದಾ ಸರ್ ಇದನ್ನೀಗ 1 ಬೈ ಸೈನ್ ಆಫ್ ಎ ಮೈನಸ್ ಬಿ ಹಾಗೆ ಇದೆ ಆ ಎ ಮೈನಸ್ ಬಿ ನ ಹೇಗೆ ಬರೀತೀವಿ ಎಕ್ಸ್ ಮೈನಸ್ ಬಿ ಮೈನಸ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಡಿ ಎಕ್ಸ್ ನೆಕ್ಸ್ಟ್ ನೋಡಿ ಇದನ್ನ ಇಷ್ಟನ್ನು ಎ ಅನ್ಕೊಳ್ಳಿ ಇದನ್ನ ಬಿ ಅನ್ಕೊಳ್ಳಿ ಸೈನ್ ಎ ಮೈನಸ್ ಬಿ ತರ ಇದೆ ತಾನೆ ಸೈನ್ ಎ ಮೈನಸ್ ಬಿ ಅಂದ್ರೆ ಫಾರ್ಮುಲಾ ಏನ್ ಗೊತ್ತಿರೋದು ನಮಗೆ ಸೈನ್ ಎ ಕಾಸ್ ಬಿ ಹೌದಾ ಅಂದ್ರೆ ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಎ ಮೈನಸ್ ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ಎ ಹೌದಾ ನೆಕ್ಸ್ಟ್ ನೋಡಿ ಡಿನಾಮಿನೇಟರ್ ನ ಸ್ಪ್ಲಿಟ್ ಮಾಡ್ಕೊಂತೀನಿ ಅಷ್ಟೇ ಎರಡಕ್ಕೂ ಸೈನ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಇಲ್ಲೂ ಸ್ಪ್ಲಿಟ್ ಮಾಡಿದೀನಿ ಹೌದಾ ಸೈನ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಡಿ ಎಕ್ಸ್ ಹೌದಾ ನೋಡಿ ಇಲ್ಲಿ ತಗ ಮಾಡ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ಸಿಂಪ್ಲಿಫೈ ಆದಾಗೆ ಸೈನ್ ಎಕ್ಸ್ ಮೈನಸ್ ಬಿ ಸೈನ್ ಎಕ್ಸ್ ಮೈನಸ್ ಬಿ ಕ್ಯಾನ್ಸಲ್ ಸೈನ್ ಎಕ್ಸ್ ಮೈನಸ್ ಎ ಸೈನ್ ಎಕ್ಸ್ ಮೈನಸ್ ಎ ಕ್ಯಾನ್ಸಲ್ ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ 1 ಬೈ ಸೈನ್ ಆಫ್ ಎ ಮೈನಸ್ ಬಿ ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಎಕ್ಸ್ ಮೈನಸ್ ಎ ಮೈನಸ್ ಕಾಸ್ ಬೈ ಸೈನ್ ಅಂದ್ರೆ ಇದು ಕಾಟ್ ಎಕ್ಸ್ ಮೈನಸ್ ಬಿ ಡಿ ಎಕ್ಸ್ ಬಂತು ಹೌದಾ ನೋಡಿ ಇಲ್ಲಿ ತನಕ ಮಾಡ್ಕೊಂಡಿದ್ದು ಕರೆಕ್ಟ್ ಆಗಿ ಗೊತ್ತಾಗಬೇಕು ಫಸ್ಟ್ ನೋಡಿ
ಏನ್ ಇಂಪಾರ್ಟೆಂಟು ಇಲ್ಲಿ ಆನ್ಸರ್ ನೋಡ್ಕೊಂತೀನಿ, ಎಲ್ಲದರಲ್ಲೂ ಆನ್ಸರ್ ಅಲ್ಲಿ ಏನಿದೆ ಎ ಮೈನಸ್ ಬಿ ಇದೆ ತಾನೆ, ಹೌದಾ? ಅದಕ್ಕೆ ಎ ಮೈನಸ್ ಬಿ ಬರಬೇಕು ಅಂದ್ರೆ ಎಕ್ಸ್ ಮೈನಸ್ ಬಿ ಅಲ್ಲಿ ಎಕ್ಸ್ ಮೈನಸ್ ಎನ ಸಬ್ಟ್ರಾಕ್ಟ್ ಮಾಡಬೇಕು, ಅದು ಫಸ್ಟ್ ಐಡಿಯಾ. ನೆಕ್ಸ್ಟ್ ಎರಡನೇದು, ಎರಡು ಸೇಮ್ ಇದ್ರೆ, ಇಲ್ಲೂ ಸೈನ್ ಇದೆ ಇಲ್ಲೂ ಸೇಮ್ ಇದೆ, ಹೌದಾ? ಅಂದ್ರೆ ಎರಡು ಸೇಮ್ ಇತ್ತು ಅಂದ್ರೆ ಸೈನ್ ತಗೋಬೇಕು, ಒಂದ್ ಸೈನ್ ಒಂದ್ ಕಾಸ್ ಇತ್ತು ಅಂದ್ರೆ ಕಾಸ್ ತಗೋಬೇಕು, ಆಯ್ತಲ್ಲ? ಅವಾಗ ಸೈನ್ ಎ ಮೈನಸ್ ಬಿ ತಗೊಂಡೆ. ನೆಕ್ಸ್ಟ್ ಎ ಮೈನಸ್ ಬಿನ ಈ ತರ ಬರ್ಕೊಳ್ಳೋದು. ನೆಕ್ಸ್ಟ್ ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡೋದು ಇಷ್ಟು ಬಂದ್ಬಿಡುತ್ತೆ, ಹೌದಾ? ಇದು ನೋಡಿ, ಇದನ್ನ 1 / sin of a minus b into integration of cot of x minus a ಅಂದ್ರೆ cot in integration log of sin ಅಲ್ಲ x minus a minus log of sin x minus b plus constant ಬರುತ್ತೆ, ಹೌದಾ? ನೋಡಿ log m minus log n ತರ ಇದೆ, ಅದರ ಆನ್ಸರು 1 / sin of a minus b into log m by n ಬರೀಬೋದಲ್ಲ, sin of x minus a by sin of x minus b ಪ್ಲಸ್ ಸಿ ಬರುತ್ತೆ ಅಷ್ಟೇ, ಹೌದಾ? ನೋಡಿ ಇಂಪಾರ್ಟೆಂಟ್, ನಮಗೆ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಿರ್ಬೇಕಷ್ಟೇ. ನೋಡಿ ಆಪ್ಷನ್ ಎ ಬರುತ್ತೆ ಇದಕ್ಕೆ, ಹೌದಾ? ನೋಡಿ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಎ ಮೈನಸ್ ಬಿ ಬರೋ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸೇಮ್, ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಇದನ್ನ ಟ್ರೈ ಮಾಡ್ಕೊಳ್ಳಿ, ಬರುತ್ತೆ. ಹೋಮ್ ವರ್ಕ್ ಅಂತ ತಗೊಂಡಿರೋದನ್ನ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ಡಿ ಎಕ್ಸ್, ಹೌದಾ? ನೋಡಿ ಇದನ್ನು ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಇದಕ್ಕೆ ಯಾವ ತರ ಮಾಡ್ಕೋಬೇಕು ಅಂದ್ರೆ ಎರಡು ಬೇರೆ ಬೇರೆ ಇದೆ, ಅಂದ್ರೆ ಕಾಸ್ ತಗೋಬೇಕು, ಮತ್ತೆ ಬಿ ಎ ಮೈನಸ್ ಬಿ ಬರೋ ಮಾಡ್ಕೊಂಡ್ರೆ ಆಯ್ತು. ಅಂದ್ರೆ 1 / cos ಎ ಮೈನಸ್ ಬಿ ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ ಎ ಮೈನಸ್ ಬಿ ಡಿ ಎಕ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ, ಹೌದಾ? ನೆಕ್ಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಎ ಮೈನಸ್ ಬಿ ನ ಹೇಗೆ ಬರಿಬೇಕು ಅಂದ್ರೆ ನಾವು ಎಕ್ಸ್ ಮೈನಸ್ ಬಿ ಮೈನಸ್ ಆಫ್ ಎಕ್ಸ್ ಮೈನಸ್ ಎ ತಗೊಳ್ಳಿ, ಹೌದಾ? ನೆಕ್ಸ್ಟ್ ಕಾಸ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಿ ಸ್ಪ್ಲಿಟ್ ಮಾಡಿ ಕ್ಯಾನ್ಸಲ್ ಆಗ್ಬಿಟ್ಟು ನೆಕ್ಸ್ಟ್ ಮತ್ತೆ ಸಿಂಪ್ಲಿಫೈ ಆಗುತ್ತೆ, ಹೌದಾ? ಅಂದ್ರೆ ಇಂಪಾರ್ಟೆಂಟ್ ನಮಗೆ ಯಾವಾಗ ಕಾಸ್ ತಗೋಬೇಕು ಯಾವಾಗ ಸೈನ್ ತಗೋಬೇಕು ಅನ್ನೋದು ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಅಷ್ಟೇ, ಹೌದಾ? ನೆಕ್ಸ್ಟ್ ಟ್ರೈ ಮಾಡ್ಬೋದು, ಬರುತ್ತೆ. ಅದು ನೋಡಿ ಈ ತರದ್ದು ಕಾಂಪಿಟೇಟಿವ್ ಕೇಳ್ತಾ ಇದಾರೆ, ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ 35 ಪ್ರಾಬ್ಲಮ್ ಡಿಫ್ರೆಂಟ್ ಇದೆ, ಇದನ್ನು 35 ನೋಡಿ. ಇದನ್ನು ನಾವು ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ, ಐಡಿಯಾ ಗೊತ್ತಿರ್ಬೇಕಷ್ಟೇ. ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ರೂಟ್ ಆಫ್ ಸೈನ್ 2 ಥೀಟಾ ಡಿ ಥೀಟಾ, ಹೌದಾ? ನೋಡಿ ಅವಾಗಲೇ ಹೇಳಿದ್ವಿ ನ್ಯೂಮರೇಟರ್ ಮೇಲೆ ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು. ನ್ಯೂಮರೇಟರ್ ಯಾವ ತರ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು. ನೋಡಿ ಹಾಗಾದ್ರೆ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇದೆ ತಾನೇ ಇಲ್ಲಿ, ಅದು ಯಾವ್ದು ಡಿಫ್ರೆನ್ಸಿಯೇಷನ್ ಅಂತ ಗೊತ್ತಾಗಬೇಕಿದು. ನೋಡಿ ಇದು ಯಾವ್ದು ಡಿಫ್ರೆನ್ಸಿಯೇಷನ್ ಅಂದ್ರೆ ಕಾಸ್ ಥೀಟಾ ಬೇಕು ಅಂದ್ರೆ ಸೈನ್ ಥೀಟಾ ಡಿಫ್ರೆನ್ಷಿಯೇಷನ್, ಸೈನ್ ಥೀಟಾ ಬೇಕು ಅಂದ್ರೆ ಮೈನಸ್ ಕಾಸ್ ಥೀಟಾ ಡಿಫ್ರೆನ್ಷಿಯೇಷನ್. ಅಂದ್ರೆ ನೋಡಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದು ಡಿಫ್ರೆನ್ಸಿಯೇಷನ್ ತಾನೆ. ಯಾಕೆ ನೋಡಿ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಇಲ್ಲಿ ಯಾವ ತರ ತಗೊಳ್ಳಿ ಅಂದ್ರೆ ನಾವು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ತಗೊಂಬಿಡಿ, ಇದೇನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಹೌದಾ? ಅಥವಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ 2 ಥೀಟಾ, ಹೌದಾ? ಇಲ್ಲಿ ನೋಡಿ ಬರೀ ಸೈನ್ 2 ಥೀಟಾ ಇದೆ, ಯಾಕೆ ಇದನ್ನ ಎಲ್ ಎಚ್ ಎಸ್ ಗೆ ಈ ಸೈನ್ 2 ಥೀಟಾನ ಎಲ್ ಎಚ್ ಎಸ್ ಗೆ ತಗೊಂಡೆ ಅಂದ್ರೆ ಇದೇನಾಗ್ಬೋದು ಸೈನ್ 2 ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಆಫ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್, ಹೌದಾ? ಈಗ ನೋಡಿ ಏನ್ ತಗೊಂತೀವಿ ಸಬ್ಸ್ಟಿಟ್ಯೂಷನ್ ಅಂತೇಳಿ, ಲೆಟ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟಿ ತಗೊಂತೀನಿ. ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ ಸೈನ್ ಥೀಟಾ ಡಿಫರೆನ್ಷಿಯೇಷನ್ ಕಾಸ್ ಥೀಟಾ ಆಗುತ್ತೆ, ಮೈನಸ್ ಕಾಸ್ ಥೀಟಾ ಡಿಫರೆನ್ಶಿಯೇಷನ್ ಪ್ಲಸ್ ಸೈನ್ ಥೀಟಾ ಬರುತ್ತೆ, ಹೌದಾ? ಡಿ ಥೀಟಾ ಇಸ್ ಈಕ್ವಲ್ ಟು ಡಿ ಟಿ, ಹೌದಾ? ನೋಡಿ 1 ಮತ್ತೆ 2 ನ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಐ ನ ಹೇಗೆ ಬರೀಬಹುದು ನೋಡಿ. therefore I is equal to integration of
sin theta plus cos theta divided by root of sin 2 theta d theta. ಹೌದಾ ನೋಡಿ, sin theta plus cos theta d theta ಅಂದ್ರೆ dt ಬರೀಬೋದಲ್ಲ, ರೂಟ್ ಆಫ್ sin 2 theta. sin 2 theta ನ ಹೇಗೆ ಬರೀತೀವಿ, 1 ಮೈನಸ್ ಇದು t ತಾನೇ, ಇದು 1 ಮೈನಸ್ t ಸ್ಕ್ವೇರ್ ಬರೀಬೋದಲ್ಲ. ನೋಡಿ dt ಬೈ ರೂಟ್ ಆಫ್ 1 ಮೈನಸ್ t ಸ್ಕ್ವೇರ್ ಅಂದ್ರೆ ಇಂಟಿಗ್ರೇಷನ್ sin ಇನ್ವರ್ಸ್ ಆಫ್ t ಪ್ಲಸ್ c ಅಂದ್ರೆ sin ಇನ್ವರ್ಸ್ ಆಫ್ t ಅಂದ್ರೆ ಏನ್ ತಗೊಂಡಿರೋದು ನಾವು, sin theta ಮೈನಸ್ cos theta. ಹೌದಾ, ಪ್ಲಸ್ ಸಿ. ಇಷ್ಟು ಬರುತ್ತೆ ಅಷ್ಟೇ ಆನ್ಸರ್. ನೋಡಿ ಈಸಿ ಇದೆ, ಅದ್ರಲ್ಲಿ ಯಾವ ತರ ಮಾಡ್ಕೊಂಡ್ವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ ಸಿ ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಹೌದಾ, ನೋಡಿ ನ್ಯೂಮರೇಟರ್ ಮೇಲೆ ಡಿಪೆಂಡ್ ಆಗುತ್ತೆ. ನ್ಯೂಮರೇಟರ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇದೆ, ಅದಕ್ಕೆ ನಾವು ಇಲ್ಲಿ ಏನ್ ತಗೊಂಡ್ವಿ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ತಗೊಂಡ್ವಿ. ಯಾಕಂದ್ರೆ ಅದ್ರ ಡಿಫ್ರೆನ್ಸಿಯೇಷನ್ ಬರುತ್ತಾನೆ, ಅದನ್ನ ಸ್ಕ್ವಯರ್ ಮಾಡ್ಕೊಂಡು ಅದ್ರಲ್ಲಿ ಸೈನ್ ಟು ಥೀಟಾ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ. ಹೌದಾ, ನೋಡಿ ಇದು ಇಂಪಾರ್ಟೆಂಟ್. ಆಲ್ರೆಡಿ ಇದೇ ಐಡಿಯಾನ ಒಂದ್ ಕಡೆ ಯೂಸ್ ಮಾಡ್ಕೊಂಡ್ವಿ ನಾವು, ಗೊತ್ತಿರ್ಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 36. ನೋಡಿ, ಇಫ್ ಇಂಟಿಗ್ರೇಷನ್ ಆಫ್ sin 5x into cos 3x dx is equal to minus cos 8x by 16 plus a, then a is equal to ಅಂತ ಹೇಳಿದ್ರು. ನೋಡಿ ಇಂಟಿಗ್ರೇಷನ್ ಆಫ್ sin 5x ಪ್ಲಸ್ ಇಂಟು ಕಾಸ್ 3x. ಹೌದಾ, ನೋಡಿ ಇದಕ್ಕೆಲ್ಲ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ವಿ. ನೋಡಿ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ನಮಗೆ ಸೈನ್ ಎ cos b ಅಂದ್ರೆ ಫಾರ್ಮುಲಾ ಹಾಫ್ ಇಂಟು ಸೈನ್ a ಪ್ಲಸ್ ಬಿ ಪ್ಲಸ್ ಸೈನ್ a ಮೈನಸ್ ಬಿ ಬರೀತಿದ್ವಿ. ಹೌದಾ, ನೋಡಿ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರಬೇಕು. ಹಾಗಾದ್ರೆ ದಟ್ ಇಂಪ್ಲೈಸ್ ಸೈನ್ 5x ಇಂಟು ಕಾಸ್ 3x ಅಂದ್ರೆ ಏನ್ ಬರೀಬಹುದು, ಹಾಫ್ ಇಂಟು ಸೈನ್ 5x ಪ್ಲಸ್ 3x ಅಂದ್ರೆ 8x ಪ್ಲಸ್ ಸೈನ್ 5x ಮೈನಸ್ 3x ಅಂದ್ರೆ 2x. ಇಷ್ಟು ಬರುತ್ತಲ್ಲ. ಇದು ನೋಡಿ ದರ್ಫೋರ್ ಇಂಟಿಗ್ರೇಷನ್ ಏನಾಗ್ಬೋದು, ಇಂಟಿಗ್ರೇಷನ್ ಆಫ್ ಸೈನ್ 5x ಇಂಟು ಕಾಸ್ 3x dx ಅಂದ್ರೆ ಹಾಫ್ ಕಾನ್ಸ್ಟೆಂಟ್ ಹೊರಗೆ ತಗೊಂಡ್ಬಿಡ್ತೀನಿ. ಇಂಟಿಗ್ರೇಷನ್ ಆಫ್ ಸೈನ್ 8x ಪ್ಲಸ್ ಸೈನ್ 2x dx. ಹೌದಾ, ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಬರ್ಕೊಂತೀನಿ. ಹಾಫ್ ಇಂಟು ಸೈನ್ 8x ಇಂದ ಇಂಟಿಗ್ರೇಷನ್, ಎಕ್ಸ್ ಕೋಎಫಿಷಿಯಂಟ್ 8 ಇದೆ ಅದಕ್ಕೆ 1/8. ಸೈನ್ ಇಂದ ಇಂಟಿಗ್ರೇಷನ್ ಮೈನಸ್ ಕಾಸ್ 8x, ಎಕ್ಸ್ ಇನ್ ಕೋಎಫಿಷಿಯಂಟ್ 2 ಇದೆ ಅಲ್ಲ ಅದಕ್ಕೆ 1/2. ಸೈನ್ ಇಂದ ಇಂಟಿಗ್ರೇಷನ್ ಮೈನಸ್ ಕಾಸ್ 2x ಪ್ಲಸ್ ಸಿ. ಹೌದಾ, ನೋಡಿ 1/2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಏನಾಗುತ್ತೆ, ಮೈನಸ್ 1/16 ಇಂಟು ಕಾಸ್ 8x ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ 1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1/4 ಇಂಟು ಕಾಸ್ 2x ಪ್ಲಸ್ ಸಿ ಬರುತ್ತೆ. ಹೌದಾ, ಇದು ಎ ಬರುತ್ತೆ ಅಷ್ಟೇ, ಅಲ್ಲಿ ಕಂಪೇರ್ ಮಾಡ್ಕೋಬೇಕಷ್ಟೇ. ಇದರ ಆನ್ಸರು ಮೈನಸ್ ಕಾಸ್ 2x/4 ಪ್ಲಸ್ ಸಿ ಬರುತ್ತೆ, ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಹೌದಾ, ಯಾಕಂದ್ರೆ ಇದನ್ನೇ ಅಲ್ಲಿ ಎ ಅಂತ ಕೊಟ್ಟಿರೋದು, ಇದು ವ್ಯಾಲ್ಯೂನೇ ಎ ಅಂತೇಳಿ. ಹೌದಾ, ಅದಕ್ಕೆ ಡೈರೆಕ್ಟ್ ಆಗಿ ಮಾಡ್ಕೊಂಡ್ವಿ ಅಷ್ಟೇ, ಈಸಿ ಇದೆ. ನೋಡಿ ಈ ತರದೆಲ್ಲ ಸೈನ್ ಎ ಕಾಸ್ ಬಿ, ಕಾಸ್ ಎ ಸೈನ್ ಬಿ, ಕಾಸ್ ಎ ಕಾಸ್ ಬಿ ಮತ್ತೆ ಸೈನ್ ಎ ಸೈನ್ ಬಿ ನಾಲ್ಕರದ್ದು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಗೊತ್ತಿರ್ಬೇಕಷ್ಟೇ. ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಹೌದಾ, ನೆಕ್ಸ್ಟ್ ನೋಡಿ 37. ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಫಸ್ಟ್ ನೋಡಿ ಇದು ಈಸಿ ಇದೆ. ಈ ತರದೆಲ್ಲ ಡೈರೆಕ್ಟ್ ಆಗಿ ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತ ಗೊತ್ತಾಗಬೇಕು. ಯಾವಾಗ್ಲೂ ನೋಡಿ ಕ್ಯೂಬ್ ಇರೋದನ್ನೇ ಸ್ಪ್ಲಿಟ್ ಮಾಡಬೇಕು. ನೋಡಿ ಕ್ಯೂಬ್ ಇರೋದನ್ನ ಸ್ಪ್ಲಿಟ್ ಮಾಡ್ಬೇಕಲ್ಲಿ, ಅಂದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಹಾಗೆ ಬರೀತೀನಿ, ಸೈನ್ ಕ್ಯೂಬ್ ಎಕ್ಸ್ ನ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಯಾವಾಗ್ಲೂ ಕ್ಯೂಬ್ ಯಾವ್ದಕ್ಕಿರುತ್ತೆ ಅದನ್ನ ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ. ಅಂದ್ರೆ ಇಂಟಿಗ್ರೇಷನ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ನ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು
sin x dx ಹೌದಾ. cos ಸ್ಕ್ವೇರ್ x ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಇದು cos ಸ್ಕ್ವೇರ್ x ಮೈನಸ್ cos ಪವರ್ 4x ಇಂಟು sin x dx ಹೌದಾ. ನೋಡಿ cos x ಗೆ t ತಗೊಂಬಿಡಿ, ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ. ಈಗ ಲೆಟ್ cos x is equal to t ತಗೊಂಡೆ ಅಂದ್ರೆ ಅವಾಗಿದು minus sin x dx is equal to dt ಬರೀಬೋದಲ್ಲ. ಅಂದ್ರೆ ಡಿಫರೆನ್ಶಿಯೇಷನ್ ಆಫ್ cos x is minus sin x. ಮೈನಸ್ ನ RHS ಗೆ ತಗೊಂಡ್ವಿ ಅಂದ್ರೆ sin x dx is equal to minus dt ಬಂತು ಹೌದಾ. therefore ಈಗ ನೋಡಿ i is equal to ಏನ್ ಬರೀತೀವಿ, cos ಸ್ಕ್ವೇರ್ x ಅಂದ್ರೆ t ಸ್ಕ್ವೇರ್, cos ಪವರ್ 4x ಅಂದ್ರೆ t ಪವರ್ 4 ಇಂಟು sin x dx ಅಂದ್ರೆ ಮೈನಸ್ dt ಹೌದಾ. ಅಥವಾ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ t ಪವರ್ 4 ಮೈನಸ್ t ಸ್ಕ್ವೇರ್ dt ಬಂತು ಹೌದಾ. ಈಗ ಇಂಟಿಗ್ರೇಟ್ ಮಾಡಿ ಅಷ್ಟೇ. t ಪವರ್ 4 ಇಂದ ಇಂಟಿಗ್ರೇಷನ್ t ಪವರ್ 5/5, t ಸ್ಕ್ವೇರ್ ಇಂಟಿಗ್ರೇಷನ್ t ಕ್ಯೂಬ್ ಬೈ 3 ಪ್ಲಸ್ ಸಿ ಹೌದಾ. t ಅಂದ್ರೆ ಏನ್ ತಗೊಂಡಿರೋದು cos x ಅಲ್ಲ, ಅಂದ್ರೆ ಆನ್ಸರ್ cos ಪವರ್ 5x/5 ಮೈನಸ್ cos ಕ್ಯೂಬ್ x ಬೈ 3 ಪ್ಲಸ್ ಸಿ ಬರುತ್ತೆ ಅಷ್ಟೇ ಹೌದಾ. ಒಂದು ಆಪ್ಷನ್ ಎ ಬರುತ್ತೆ ನೋಡಿ. ಇಂಪಾರ್ಟೆಂಟ್ ನಮಗೆ ಅಲ್ಲಿ ಏನು ಐಡಿಯಾ ಗೊತ್ತಿರಬೇಕು ಅಂದ್ರೆ ಯಾವಾಗಲೂ ಕ್ಯೂಬ್ ನ ನಾವು ಸ್ಪ್ಲಿಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತೀವಿ ಹೌದಾ. ಕಾಸ್ ಸ್ಕ್ವಯರೇ ಇರ್ಬೇಕಂತೇನಿಲ್ಲ, ಅಲ್ಲಿ ಕಾಸ್ ಪವರ್ 4 ಕಾಸ್ ಪವರ್ 5 ಏನೇ ಇದ್ರೂ ಸಿಂಪ್ಲಿಫೈ ಮಾಡ್ಕೋಬಹುದು ಹೌದಾ. ಲಾಸ್ಟಿಗೆ ಸಿಂಪ್ಲಿಫೈ ಮಾಡಿದಾಗ ಅದು ಎಕ್ಸ್ ಪವರ್ ಎನ್ ತರ ಬಂದ್ಬಿಡುತ್ತೆ. ಎಕ್ಸ್ ಪವರ್ ಎನ್ ಇಂದ ಇಂಟಿಗ್ರೇಷನ್ ಎಕ್ಸ್ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಗೊತ್ತಿದೆಯಲ್ಲ, ಆ ಐಡಿಯಾ ಯೂಸ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಹೌದಾ. ಅದು ಗೊತ್ತಿರ್ಬೇಕು ನೋಡಿ ಇದನ್ನು. ನೆಕ್ಸ್ಟ್ ನೋಡಿ 38, ಆ ಫಾರ್ಮ್ಯಾಟ್ ಆಲ್ರೆಡಿ ಹೇಳಿದ್ವಿ, ಅದನ್ನ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. ಇಂಟಿಗ್ರೇಷನ್ ಆಫ್ dx ಡಿವೈಡ್ ಬೈ 1 ಪ್ಲಸ್ 3 sin ಸ್ಕ್ವೇರ್ x ಹೌದಾ. ಡಿನಾಮಿನೇಟರ್ ಅಲ್ಲಿ ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಲ್ಲ ಇತ್ತು ಅಂದ್ರೆ ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ವಿ ಹೌದಾ. ಸೇಮ್ ಐಡಿಯಾ ಯೂಸ್ ಮಾಡ್ಬೇಕಿಲ್ಲಿ. ಅರೆ ಇದು dx by cos square x whole divided by 1 by cos square x plus 3 into sin square x by cos square x ಬರುತ್ತೆ ಹೌದಾ. 1 by cos square x ಅಂದ್ರೆ secant square x dx divided by secant square x plus 3 into tan square x ಹೌದಾ. ನೆಕ್ಸ್ಟ್ ನೋಡಿ secant square x ನ ಹೇಗೆ ಬರೀತೀವಿ, ಡಿನಾಮಿನೇಟರ್ ಅಲ್ಲಿ ಇರೋದನ್ನ 1 plus tan square x plus 3 into tan square x, numerator secant square x dx ಹೌದಾ. that is equal to integration of secant square x dx divided by 1 plus tan square x plus 3 tan square x ಅಂದ್ರೆ 4 tan square x ಹೌದಾ. ನೆಕ್ಸ್ಟ್ ನೋಡಿ ಸೇಮ್ ಐಡಿಯಾ ಯೂಸ್ ಮಾಡಿ ಬರುತ್ತೆ. secant square x dx divided by 1 plus 2 tan x whole square. 2 tan x ಗೆ t ತಗೊಂಡ್ಬಿಟ್ರೆ ಬರುತ್ತೆ. ಅದೇ ನೋಡಿ ಅಲ್ಲಿ ಡಿನಾಮಿನೇಟರ್ ಅಲ್ಲಿ a cos square x plus b sin square x plus c ಇತ್ತು ಅಂದ್ರೆ ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ cos square x. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಹೌದಾ. ನೆಕ್ಸ್ಟ್ ಮಾಡಬಹುದು. ಲೆಟ್ t is equal to 2 tan x. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ dt is equal to 2 into secant square x dx. ಹಾಗಾದ್ರೆ secant square x dx ಏನಾಗ್ಬಿಡುತ್ತೆ dt by 2. therefore I is equal to integration of secant square x dx ಅಂದ್ರೆ dt by 2 divided by 1 plus 2 tan x ಅಂದ್ರೆ t ತಾನೆ t square ನೋಡಿ 1 by 2 ಕಾನ್ಸ್ಟೆಂಟ್ 1 by 1 plus x square ಇತ್ತು ಅಂದ್ರೆ tan inverse of x ಬರೀತೀವಲ್ಲ, ಅದಕ್ಕಿಂತ tan inverse of t plus constant ಅಂದ್ರೆ ಆನ್ಸರ್ ಹಾಫ್ ಇಂಟು tan inverse of t ಅಂದ್ರೆ 2 tan x plus c ಬರುತ್ತೆ ಅಷ್ಟೇ ಹೌದಾ. ಅಂದ್ರೆ ಹಾಫ್ ಇಂಟು tan inverse of 2 tan x plus c ಅಂದ್ರೆ ಆಪ್ಷನ್ ಬಿ ಬರ್ತಾ ಇದೆ ಹೌದಾ. ನೋಡಿ 39 ಪ್ರಾಬ್ಲಮ್ ಡಿಫರೆಂಟ್ ಇದೆ.
39 ನೋಡಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಪವರ್ 4 ಪ್ಲಸ್ 1 ಡಿ ಎಕ್ಸ್. ನೋಡಿ ಇದನ್ನು ಕಾಂಪಿಟೇಟಿವ್ ಕೇಳಿದ್ದಾರೆ. ನೋಡಿ ಡೈರೆಕ್ಟ್ ಆಗಿ ಗೊತ್ತಾಗಲ್ಲ ಇದು ಹೇಗೆ ಮಾಡಬೇಕು ಅಂತೇಳಿ, ಅದೇ ಡಿಫರೆಂಟ್ ಇದೆ ನೋಡಿ. ಇದನ್ನು ನೆನ್ಪಿಟ್ಕೊಂಡಿರಿ. ಒಂದು ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಎಕ್ಸ್ ಸ್ಕ್ವಯರ್ ಮಾಡ್ಕೊಂಡ್ರೆ ಇದು ಸಿಂಪ್ಲಿಫೈ ಆಗುತ್ತೆ. ನೋಡಿ ಗೊತ್ತಿರ್ಬೇಕಿದು. ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಎಕ್ಸ್ ಸ್ಕ್ವಯರ್ ಮಾಡ್ಬೇಕು. ಅವಾಗ ನೋಡಿ ಇದೇನ್ ಬರ್ಬೋದು, ಎಕ್ಸ್ ಸ್ಕ್ವಯರ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 1 by x square divided by x power 4 by x square plus 1 by x square dx. ನೋಡಿ ಇಲ್ಲಿ x square ಕ್ಯಾನ್ಸಲ್ ಆಗಿ 1 plus 1 by x square divided by x square plus 1 by x square dx. ಹೌದಾ? ಈ ನೆಕ್ಸ್ಟ್ ನೋಡಿ, ನ್ಯೂಮರೇಟರ್ ಯಾವ್ದರದ್ದು ಡಿಫರೆನ್ಸಿಯೇಷನ್ ಅಂತ ಗೊತ್ತಾಗಬೇಕು. ನ್ಯೂಮರೇಟರ್ ಯಾವ್ದಾದ್ರು ಡಿಫರೆನ್ಸಿಯೇಷನ್ ಅಂದ್ರೆ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಂದ ಡಿಫರೆನ್ಸಿಯೇಷನ್. ನೋಡಿ ಎಕ್ಸ್ ಇನ್ ಡಿಫರೆನ್ಸಿಯೇಷನ್ 1 ಆಗುತ್ತೆ, 1 ಬೈ ಎಕ್ಸ್ ಇಂದ ಡಿಫರೆನ್ಸಿಯೇಷನ್ ಮೈನಸ್ 1 ಬೈ ಎಕ್ಸ್ ಸ್ಕ್ವಯರ್, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಟ್ಟು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವಯರ್ ಬರುತ್ತಲ್ಲ. ಹೌದಾ? ಇದು ನೋಡಿ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಂದ ಡಿಫರೆನ್ಸಿಯೇಷನ್ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವಯರ್ ಬರುತ್ತೆ. ಹೌದಾ? ನೋಡಿ ಅಲ್ಲಿ ಸೈನ್ 2x ಇತ್ತಲ್ಲ, ಅದೇ ಐಡಿಯಾನ ಯೂಸ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗ್ಬಿಡುತ್ತೆ. ನೋಡಿ ಯಾವ್ದಾದ್ರು ಡಿಫರೆನ್ಸಿಯೇಷನ್ ಅಂತ ಗೊತ್ತಾಗಬೇಕು. ಹಾಗಾದ್ರೆ ನೋಡಿ ನೆಕ್ಸ್ಟ್ ಏನ್ ಮಾಡ್ಕೊಂತೀವಿ ನಾವು, ಎಕ್ಸ್ ಮೈನಸ್ 1 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಅವಾಗ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 2ab ಅಂದ್ರೆ 2 ಇಂಟು ಎಕ್ಸ್ ಇಂಟು 1 ಬೈ ಎಕ್ಸ್. ಇದು ಕ್ಯಾನ್ಸಲ್ ಆಯ್ತಲ್ಲ. ನಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಇದೆ ತಾನೆ. ಹಾಗಾದ್ರೆ ಇದನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಮೈನಸ್ 2 ಈ ಕಡೆ ಬಂತು ಅಂದ್ರೆ 2 ಪ್ಲಸ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ. ಹೌದಾ? ನೋಡಿ ನೆಕ್ಸ್ಟ್ ಏನ್ ಮಾಡ್ಕೊಳ್ಳಿ, ಲೆಟ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ಟಿ ತಗೊಳ್ಳಿ. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬರುತ್ತೆ. ಇದನ್ನ 1 ಇದನ್ನ 2. ಹೌದಾ? ನೋಡಿ ಎರಡು ಯೂಸ್ ಮಾಡ್ಕೊಂಡು ಇಂಟಿಗ್ರೇಷನ್ ಏನ್ ಬರೀಬಹುದು ಅಂತೇಳಿ, therefore I is equal to ನ್ಯೂಮರೇಟರ್ ನ ಏನ್ ಬರೀಬಹುದು, 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ನ ಡಿ ಟಿ ಡಿವೈಡೆಡ್ ಬೈ ಡಿನಾಮಿನೇಟರ್ ನ 2 ಪ್ಲಸ್ ಟಿ ಸ್ಕ್ವೇರ್. ಹೌದಾ? ನೋಡಿ 2 ನ ಹೇಗೆ ಬರೀತೀವಿ ಅಂದ್ರೆ √2 ಹೋಲ್ ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್. ಹೌದಾ? ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ತರ ಇದೆ ಡಿನಾಮಿನೇಟರ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಅಂದ್ರೆ ಫಾರ್ಮುಲಾ 1 ಬೈ ಎ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ ಬೈ √2 ಪ್ಲಸ್ ಸಿ. ಹೌದಾ? ಎಲ್ಲ ವ್ಯಾಲ್ಯೂಸ್ ಬರ್ಕೊಳ್ಳಿ ಬರುತ್ತೆ. 1 ಬೈ √2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ ಅಂದ್ರೆ ಏನ್ ಗೊತ್ತಿರೋದು, ಎಕ್ಸ್ ಮೈನಸ್ 1 ಬೈ ಎಕ್ಸ್ ಬೈ √2 ಪ್ಲಸ್ ಸಿ. ಹೌದಾ? ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೇಳಿದ್ದಾರೆ ಅಷ್ಟೇ. ಅಲ್ಲಿ ಎಕ್ಸ್ ಎಲ್ ಸಿ ಎಂ ತಗೊಂಡ್ರೆ ಆಯ್ತು, 1 ಬೈ √2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ √2 ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ? ಒಂದು ಆಪ್ಷನ್ ಡಿ ಬರುತ್ತಲ್ಲ. ಡಿ ಮತ್ತೆ ಬಿ ಇಲ್ಲ, ಡಿ ಬರುತ್ತೆ ನೋಡಿ. ಬಿ ಅಲ್ಲಾದ್ರೆ ಕಂಪ್ಲೀಟ್ √2x ಅಂತಿದೆ, ನಮಗೆ √2 ಇಂಟು ಎಕ್ಸ್ ಬೇಕು, ಅದಕ್ಕೆ ಆಪ್ಷನ್ ಡಿ ಬರ್ತದೆ. ಗೊತ್ತಾಯ್ತಲ್ಲ? ನೋಡಿ ಇಲ್ಲಿ ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ, ನೆನ್ಪಿಟ್ಕೊಂಡಿರ್ಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಪವರ್ 4 ಪ್ಲಸ್ 1 ಅಥವಾ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಪವರ್ 4 ಪ್ಲಸ್ 1 ಈ ತರ ಏನಾದ್ರು ಕೊಡಬಹುದು. ಎಕ್ಸ್ ಸ್ಕ್ವೇರ್ ಮೈನಸ್ 1 ಇತ್ತು ಅಂದ್ರೆ ಅವಾಗ ಇದು 1 ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇಲ್ಲಿ. ಹೌದಾ? ಈ ಜಾಗದಲ್ಲಿ ಮತ್ತೆ ನಾವು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇನ್ ಡಿಫರೆನ್ಸಿಯೇಷನ್ ಆಗುತ್ತೆ, ಅದಕ್ಕೆ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ತಗೊಂಡು ಸಿಂಪ್ಲಿಫೈ ಮಾಡ್ತೀವಿ. ಆಯ್ತಲ್ಲ? ಯಾಕೆ ನೋಡಿ ಅಲ್ಲಿ ಯಾವ ತರ ಕೊಟ್ಟಿರ್ತಾರೆ ಅದ್ರ ಮೇಲೆ ಪ್ರಾಬ್ಲಮ್ ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು ನಾವು. ನೆಕ್ಸ್ಟ್ ನೋಡಿ, ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಮತ್ತೆ ಸ್ವಲ್ಪ ಬೇರೆ ಮೆಥಡ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್. ನೋಡ್ಕೊಳ್ಳಿ. ನೋಡಿ ಇದಕ್ಕೆ ಎಷ್ಟೋ ಒಂದ್ ಕಡೆ ಡೈರೆಕ್ಟ್ ಆಗಿ ಬರೀಬಹುದು.
ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಹೌದಾ? ನೋಡಿ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡ್ಕೋಬಹುದು. ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಲ್ಲಿ ಎಕ್ಸ್ ಕಾಮನ್ ತಗೊಂಡೆ ಅಂದ್ರೆ 1 ಮೈನಸ್ ಎಕ್ಸ್ ಬರುತ್ತೆ, ಹೌದಾ? ನೋಡಿ ಇಲ್ಲಿ ಆಕ್ಚುಲಿ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡಿದ್ರೆ ಇದನ್ನ ಎ ಬೈ ಎಕ್ಸ್ ಪ್ಲಸ್ ಬಿ ಬೈ 1 ಮೈನಸ್ ಎಕ್ಸ್ ಬರಿತಾ ಇದ್ವಿ, ಹೌದಾ? ನೋಡಿ ಡೈರೆಕ್ಟ್ ಆಗಿ ಎ ಬರಿಬೋದು ಅಲ್ಲಿ. ನೋಡಿ ಇಷ್ಟು ಬರ್ಕೊಂಬಿಟ್ವಿ ಅಂದ್ರೆ ಆನ್ಸರ್ ಬರ್ದ್ಬಿಡ್ಬೋದು. 1 ಬೈ ಎಕ್ಸ್ ಇಂದ ಆಕ್ಚುಲಿ ಇಂಟಿಗ್ರೇಷನ್ ಲಾಗ್ ಎಕ್ಸ್, 1 ಬೈ 1 ಮೈನಸ್ ಎಕ್ಸ್ ಇಂದ ಇಂಟಿಗ್ರೇಷನ್, ನೋಡಿ ಮೈನಸ್ ಇದೆ ತಾನೆ ಇಲ್ಲಿ, ಕೇರ್ಫುಲ್ ಆಗಿ ಬರಿಬೇಕು, ಮೈನಸ್ ಲಾಗ್ ಆಫ್ 1 ಮೈನಸ್ ಎಕ್ಸ್, ಹೌದಾ? ನೋಡಿ ಇನ್ನು ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡ್ಬೇಕು ಇದಕ್ಕೆ, ಹೌದಾ? ನೋಡಿ ಡೈರೆಕ್ಟ್ ಆಗಿ ಬರೆಯೋದಕ್ಕೆ ಹೇಳ್ತಾ ಇದೀವಿ ಅಷ್ಟೇ. ಅಲ್ಲಾದ್ರೆ ನಾವು ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ ಅಲ್ಲಿ ಫಸ್ಟ್ ಸ್ಪ್ಲಿಟ್ ಮಾಡಿಕೊಂಡು ಕಾನ್ಸ್ಟೆಂಟ್ ಕಂಡು ಹಿಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಆ ಮೆಥಡ್ ಮಾಡಕ್ ಹೋದ್ರೆ ಲೆಂತಿ ಆಗ್ಬಿಡುತ್ತೆ. ಈಗ ನೋಡಿ ಡೈರೆಕ್ಟ್ ಆಗಿ ಯಾವ ತರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಫಸ್ಟ್ ಪಾರ್ಷಿಯಲ್ ಫ್ರಾಕ್ಷನ್ ಯಾವ ತರ ಸ್ಪ್ಲಿಟ್ ಮಾಡ್ತೀವಿ ಅಂತ ಹೇಳಿ, ಡಿನಾಮಿನೇಟರ್ ಕಂಟೈನ್ಸ್ ನಾನ್ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ ತಾನೆ, ಅದಕ್ಕೆ ಡೈರೆಕ್ಟ್ ಆಗಿ ಎ ಪ್ಲಸ್ ಬಿ ಅಂತ ಬರ್ಕೊಂಡ್ವಿ, ಹೌದಾ? ನೋಡಿ 1 ಬೈ ಎಕ್ಸ್ ಇಂದ ಇಂಟಿಗ್ರೇಷನ್ ಮತ್ತೆ 1 ಬೈ 1 ಮೈನಸ್ ಎಕ್ಸ್ ಇಂದ ಇಂಟಿಗ್ರೇಷನ್ ಮಾಡ್ಕೊಂಡಿದ್ವಿ. ಇನ್ನು ಕಾನ್ಸ್ಟೆಂಟ್ ಬರ್ದಿಲ್ಲ. ಡೈರೆಕ್ಟ್ ಆಗಿ ಏನ ಹೇಗ್ ಬರೀತಿದ್ವಿ ಅಂದ್ರೆ, ಇಲ್ಲಿ ಎಕ್ಸ್ ಇದೆ ಅಂದ್ರೆ ಇಲ್ಲಿ ಎಕ್ಸ್ ನ ರಿಮೂವ್ ಮಾಡ್ತಾ ಇದ್ವಿ, ಮತ್ತೆ ಇದು 0 ಆಗ್ಬೇಕು ಅಂದ್ರೆ ಎಕ್ಸ್ 0 ತಗೋಬೇಕು ತಾನೆ, ಉಳಿದಿರೋದಕ್ಕೆ 0 ಬರೀತಿದ್ವಿ. ಅಂದ್ರೆ 1 ಬೈ 1 ಮೈನಸ್ 0 ಅಂದ್ರೆ 1 ಆಯ್ತು. ಅದೇ ತರ ನೋಡಿ ಬಿ ಆದ್ರೆ 1 ಮೈನಸ್ ಎಕ್ಸ್ ನ ರಿಮೂವ್ ಮಾಡಬೇಕು. 1 ಮೈನಸ್ ಎಕ್ಸ್ 0 ಆಗ್ಬೇಕು ಅಂದ್ರೆ ಎಕ್ಸ್ 1 ಹಾಕ್ಬೇಕು ತಾನೆ, ಹಾಗಾದ್ರೆ ಅದು 1 ಬೈ 1 ಆಗ್ಬಿಟ್ಟು 1 ಬರುತ್ತೆ, ಹೌದಾ? ಏನು 1 ಬರುತ್ತೆ, ಬಿನು 1 ಬರುತ್ತೆ. ಅಂದ್ರೆ ನೋಡಿ ಈಗ 1 ಪ್ಲಸ್ 1 ಪ್ಲಸ್ ಕಾನ್ಸ್ಟೆಂಟ್, ಅಂದ್ರೆ ಇದಕ್ಕೆ ಆನ್ಸರ್ ಲಾಗ್ ಎಕ್ಸ್ ಮೈನಸ್ ಲಾಗ್ ಆಫ್ 1 ಮೈನಸ್ ಎಕ್ಸ್ ಪ್ಲಸ್ ಸಿ, ಅಂದ್ರೆ ಆಪ್ಷನ್ ಎ ಬರುತ್ತೆ. ನೋಡಿ ಡೈರೆಕ್ಟ್ ಆಗಿ ಬರೆಯೋಕೆ ಗೊತ್ತಾಗಬೇಕು, ಇಲ್ಲಾಂದ್ರೆ ಮತ್ತೆ ನಾವು ರೆಗ್ಯುಲರ್ ಮೆಥಡ್ ಮಾಡೋಕೆ ಹೋದ್ರೆ ಲೆಂತಿ ಆಗ್ಬಿಡುತ್ತೆ. ಅದಕ್ಕೆ ಎ ಬಿ ಯಾವ ತರ ಕಂಡುಹಿಡಿತೀವಿ ಅದನ್ನೆಲ್ಲ ನಾವು ಮೈಂಡ್ ಕ್ಯಾಲ್ಕುಲೇಷನ್ ಅಲ್ಲೇ ಬರ್ಕೊಂಡ್ವಿ ಅಂದ್ರೆ ಈಸಿ ಆಗುತ್ತೆ, ಹೌದಾ? ಡಿನಾಮಿನೇಟರ್ ಕಂಟೈನ್ಸ್ ನಾನ್ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಸ್ಪ್ಲಿಟ್ ಮಾಡ್ತೀವಿ. ನೆಕ್ಸ್ಟ್ ಎ ಬಿ ಕಂಡು ಹಿಡಿಯೋದಕ್ಕೆ ಆಲ್ರೆಡಿ ಪಿ ಯು ಅಲ್ಲಿ ಮೆಥಡ್ ಹೇಳ್ಕೊಟ್ಟಿರ್ತಾನೆ, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ತೀವಿ, ಹೌದಾ? ನೋಡಿ ಈಗ 41 ಡೈರೆಕ್ಟ್ ಬರಿತೀವಿ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್, ಹೌದಾ? ಡೈರೆಕ್ಟ್ ಆಗಿ ಎಕ್ಸ್ ಸ್ಪ್ಲಿಟ್ ಮಾಡ್ಬೋದು, ಎ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಬೈ ಎಕ್ಸ್ ಪ್ಲಸ್ 2 ಡಿ ಎಕ್ಸ್ ಬರೀಬೋದು ತಾನೆ, ಹೌದಾ? ನೋಡಿ ಈಗ 1 ಬೈ ಎಕ್ಸ್ ಪ್ಲಸ್ 1 ಇಂದ ಇಂಟಿಗ್ರೇಷನ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1, 1 ಬೈ ಎಕ್ಸ್ ಪ್ಲಸ್ 2 ಇಂಟಿಗ್ರೇಷನ್ ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಇಂಟಿಗ್ರೇಷನ್ ಬರ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಎ ಮತ್ತೆ ಬಿ ಕಂಡುಹಿಡಿಬೇಕು, ಹೌದಾ? ಪ್ಲಸ್ ಕಾನ್ಸ್ಟೆಂಟ್ ಬರ್ಕೊಂತೀನಿ. ನೋಡಿ ಎ ಯಾವ ತರ ಕಂಡುಹಿಡಿತಾ ಇದ್ವಿ, ವೇರ್ ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ರಿಮೂವ್ ಮಾಡ್ಬೇಕು ತಾನೆ, ಅವು 1 ಬೈ ಎಕ್ಸ್ ಪ್ಲಸ್ 2 ಉಳಿತು. ಎಕ್ಸ್ ಪ್ಲಸ್ 1 ರಿಮೂವ್ ಮಾಡಿದಾಗ 1 ಬೈ ಎಕ್ಸ್ ಪ್ಲಸ್ 2 ಉಳಿಯುತ್ತೆ. ಎಕ್ಸ್ ಪ್ಲಸ್ 1 ರಿಮೂವ್ ಮಾಡ್ತಾ ಇದ್ದೀನಿ ಅಂದ್ರೆ ಎಕ್ಸ್ಗೆ ಮೈನಸ್ 1 ತಗೋಬೇಕು, ಹಾಗಾದ್ರೆ 1 ಬೈ ಮೈನಸ್ 1 ಪ್ಲಸ್ 2 ಅಂದ್ರೆ 1 ಬರ್ತೀವಿ, ಹೌದಾ? 2 ಮೈನಸ್ 1 ಅಂದ್ರೆ 1, 1 ಬೈ 1 ಅಂದ್ರೆ ವ್ಯಾಲ್ಯೂ 1. ಸಿಮಿಲರ್ಲಿ ಬಿ ನೋಡಿ, ಎಕ್ಸ್ ಪ್ಲಸ್ 2 ರಿಮೂವ್ ಮಾಡಿದ್ವಿ ಅಂದ್ರೆ 1 ಬೈ ಎಕ್ಸ್ ಪ್ಲಸ್ 1 ಬರುತ್ತೆ. ಎಕ್ಸ್ ಪ್ಲಸ್ 2 ರಿಮೂವ್ ಮಾಡಿದ್ವಿ ಅಂದ್ರೆ ಎಕ್ಸ್ಗೆ ಮೈನಸ್ 2 ಬರಿಬೇಕು, ಹಾಗಾದ್ರೆ 1 ಬೈ ಮೈನಸ್ 2 ಪ್ಲಸ್ 1 ಅಂದ್ರೆ ಮೈನಸ್ 1. ಹಾಗಾದ್ರೆ ಎಗೆ 1 ಬಿಗೆ ಮೈನಸ್ 1 ಬರುತ್ತಲ್ಲ, ಹಾಗಾದ್ರೆ ಇಲ್ಲಿ 1 ಇಲ್ಲಿ ಮೈನಸ್ 1, ಹೌದಾ? ಅಂದ್ರೆ ಆನ್ಸರ್ ಲಾಗ್ ಎಂ ಮೈನಸ್ ಲಾಗ್ ಎನ್ ತರ ಇದೆ ಅಷ್ಟೇ, ಅಂದ್ರೆ ಲಾಗ್ ಆಫ್ ಎಂ ಬೈ ಎನ್ ಅಂದ್ರೆ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ ಬರುತ್ತೆ, ಹೌದಾ? ಅಂದ್ರೆ ಆಪ್ಷನ್ ಸಿ ಬರ್ತಾ ಇದೆ. ನೀವು ಡೈರೆಕ್ಟ್ ಆಗಿ ಬರ್ಕೊಳ್ಳೋದು ಗೊತ್ತಾಗಬೇಕು ಈ ತರ. ನೆಕ್ಸ್ಟ್ ನೋಡಿ 42 ಡೈರೆಕ್ಟ್ ಪಾರ್ಷಿಯಲ್ ಫ್ರಾಕ್ಷನ್ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ, ಅದು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಡಿ ಎಕ್ಸ್, ಹೌದಾ? ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ದ ಡಿನಾಮಿನೇಟರ್ ಇದೆ, ಹೌದಾ? ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ದ ಡಿನಾಮಿನೇಟರ್, ಹೌದಾ?
ನೋಡಿ ಎರಡದು ಡಿಗ್ರಿ ಸೇಮ್ ಇದೆ ಅಂದ್ರೆ ಫಸ್ಟ್ ಯಾವಾಗ್ಲೂ ಡಿವೈಡ್ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಅಂದ್ರೆ ನೋಡಿ ನಾವು x² + x - 6 ಇಂದ x² + x - 1 ಡಿವೈಡ್ ಮಾಡ್ಬೇಕಷ್ಟೆ. ಹೌದಾ? ನೋಡಿ ಇಲ್ಲಿ ಡಿವೈಡ್ ಮಾಡಿದೆ ಅಂದ್ರೆ ಒನ್ಸ ತಗೊಂತೀನಿ, ಅವಾಗಿದು x² + x - 6 ಬರುತ್ತೆ. ಸಬ್ಟ್ರಾಕ್ಟ್ ಮಾಡಿದೆ ಅಂದ್ರೆ 6 + -1 ಅಂದ್ರೆ 5 ಅಂತ. ಹೌದಾ? ಹಾಗಾದ್ರೆ ಇಲ್ಲಿ ಹೇಗೆ ಬರೀಬಹುದು ಅಂದ್ರೆ therefore x² + x - 1 ಡಿವೈಡೆಡ್ ಬೈ x² + x - 6 ನ ಯಾವಾಗಲೂ ಕೋಶಂಟ್ ಅಂದ್ರೆ 1 ಪ್ಲಸ್ ರಿಮೈಂಡರ್ ಬೈ ಡಿವೈಸರ್. ಹೌದಾ? ಈಗ ನೋಡಿ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಂತೀನಿ. x² + x - 6 ನ ಹೌದಾ ಫ್ಯಾಕ್ಟರೈಸ್ ಮಾಡ್ಬೋದು ತಾನೆ. ಈಗ ನೋಡಿ ನಾವು x² + x - 6 ಮಲ್ಟಿಪ್ಲೈ ಮಾಡಿದ 6 ಸಬ್ಟ್ರಾಕ್ಟ್ ಮಾಡಿದ +1 ಅಂದ್ರೆ 3 2s ತಗೋಬೋದಲ್ಲ. x² + 3x - 2x - 6 x ಕಾಮನ್ ತಗೊಂಡೆ ಅಂದ್ರೆ x + 3 -2 ಕಾಮನ್ ತಗೊಂಡೆ ಅಂದ್ರೆ x + 3. ಹಾಗಾದ್ರೆ ಅದೇನು ಬರುತ್ತೆ? x + 3 ಇಂಟು x - 2 ಬಂತು. ಹೌದಾ? ಹಾಗೆ ನೋಡಿ ಇದನ್ನ ಡೈರೆಕ್ಟ್ ಆಗಿ ಹೇಗೆ ಬರೀತೀವಿ? 1 + 5 ಬೈ x + 3 ಇಂಟು x - 2. ಹೌದಾ? ಇದು ನೋಡಿ ಈಗ ಇಂಟಿಗ್ರೇಷನ್ ಬರೀಬಹುದು. ಇಷ್ಟು ಮಾಡ್ಕೊಂಡ್ಬಿಟ್ವಿ ಅಂದ್ರೆ therefore I is equal to integration of ಇದು ತಾನೇ ಹೇಳಿರೋದು. ಹಾಗಾದ್ರೆ ಇದನ್ನು ಬರ್ಕೊಂತೀನಿ 1 + 5 ಬೈ x + 3 ಇಂಟು x - 2 dx. ಹೌದಾ? ಸ್ಪ್ಲಿಟ್ ಮಾಡಿದೆ ಅಂದ್ರೆ ಇಂಟಿಗ್ರೇಷನ್ ಆಫ್ 1 dx. ಇದಕ್ಕೆ ಪಾರ್ಷಿಯಲ್ ಫ್ರಾಕ್ಷನ್ ಅಪ್ಲೈ ಮಾಡಿದ್ರಿಂದ a ಬೈ x + 3 ಮತ್ತೆ b ಬೈ x - 2 dx. ಹೌದಾ? ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಬರೀಬೋದಲ್ಲ. ಇಂಟಿಗ್ರೇಷನ್ ಆಫ್ 1 ಅಂದ್ರೆ x + 3 ದ ಇಂಟಿಗ್ರೇಷನ್ log of x + 3 x - 2 ದ ಇಂಟಿಗ್ರೇಷನ್ log of x - 2 ಪ್ಲಸ್ ಕಾನ್ಸ್ಟೆಂಟ್. a ಮತ್ತೆ b ಬರಿಬೇಕಲ್ಲ. ಡೈರೆಕ್ಟ್ ಆಗಿ ಬರೆಯೋದಕ್ಕೆ ಆಲ್ರೆಡಿ ಮೆಥಡ್ ಹೇಳಿದೀವಿ. ವೇರ್ a is equal to x + 3 ರಿಮೂವ್ ಮಾಡಿದ್ವಿ ಅಂದ್ರೆ x ಗೆ -3 ತಗೋಬೇಕು. ಹಾಗಾದ್ರೆ 5 ಬೈ -3 - 2 ಅಂದ್ರೆ -1 ಬರುತ್ತೆ. b ಏನಾಗುತ್ತೆ? x - 2 ರಿಮೂವ್ ಮಾಡ್ಕೊಂಡು x ಗೆ 2 ಬರಿಬೇಕು ತಾನೆ. ಹಾಗಾದ್ರೆ 5 ಬೈ 2 + 3 5 ಬೈ 5 ಅಂದ್ರೆ 1 ಆಗುತ್ತೆ. ಅಂದ್ರೆ a -1 ಹೌದಾ? b ಅಂತ ಹೇಳಿದ್ರೆ +1. ನೋಡಿ ಇಷ್ಟ ಆನ್ಸರ್ ಬರುತ್ತೆ ಅಷ್ಟೇ. ಅಂದ್ರೆ x - log x + 3 ಪ್ಲಸ್ log x - 2 ಪ್ಲಸ್ c ಬರುತ್ತೆ. ಹೌದಾ? ಅಂದ್ರೆ ಆಪ್ಷನ್ ಬಿ ಬರುತ್ತೆ. ನೋಡಿ ಈ ತರ ಡೈರೆಕ್ಟ್ ಆಗಿ ಮಾಡ್ಕೊಳಕ್ ಐಡಿಯಾ ಗೊತ್ತಾಗ್ತಾ ಹೋಗ್ಬೇಕು. ನೋಡಿ ಪಾರ್ಷಿಯಲ್ ಫ್ರಾಕ್ಷನ್ ನ ಡೈರೆಕ್ಟ್ ಆಗಿ ಬರಿತಾ ಇದೀವಿ. ಹೌದಾ? ಡಿನಾಮಿನೇಟರ್ ಕಂಟೈನ್ಸ್ ನಾನ್ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್. ಅದಕ್ಕೆ ಡೈರೆಕ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಇದೀವಿ. ಹೌದಾ? ಎಷ್ಟು ನೋಡಿ 43 ಅಷ್ಟೇ. ಇಂಟಿಗ್ರೇಷನ್ ಆಫ್ x² ಬೈ x² + 2 ಇಂಟು x² + 3 dx. ಹೌದಾ? ನೋಡಿ ಇದನ್ನ ಪಿ ಯು ಅಲ್ಲಿ ಮಾಡ್ಕೊಂಡಿದ್ದೀವಿ ಸೇಮ್ ಪ್ರಾಬ್ಲಮ್ ಟೈಪ್. ಎಲ್ಲಾ ಕಡೆ ಸೇಮ್ ಇತ್ತು ಅಂದ್ರೆ ಇಲ್ಲೂ x² ಇದೆ, ಇಲ್ಲೂ x² ಇದೆ, ಇಲ್ಲೂ x² ಇದೆ ತಾನೆ. ಈ ತರ ಸೇಮ್ ಇತ್ತು ಅಂದ್ರೆ ಪಾರ್ಷಿಯಲ್ ಫ್ರಾಕ್ಷನ್ ಸಬ್ಸ್ಟಿಟ್ಯೂಷನ್ ತಗೊಂಡ್ಬಿಡಿ, ಅವಾಗ ಸಿಂಪ್ಲಿಫೈ ಆಗುತ್ತೆ ಅಂತ ಹೇಳಿದ್ವಿ. ಹೌದಾ? ಅಂದ್ರೆ ಈಗ ಲೆಟ್ x² = t ತಗೊಂತೀನಿ. ಹಾಗಾದ್ರೆ x² ಬೈ x² + 2 ಇಂಟು x² + 3 ಏನಾಗುತ್ತೆ? t ಬೈ t + 2 ಇಂಟು t + 3. ಇದನ್ನ ಸ್ಪ್ಲಿಟ್ ಮಾಡಿದ್ವಿ ಅಂದ್ರೆ a ಬೈ t + 2 ಪ್ಲಸ್ b ಬೈ t + 3. ಹೌದಾ? ಹಾಗೆ ನೋಡಿ ಇದನ್ನ ಡೈರೆಕ್ಟ್ ಆಗಿ ಹಾಗಾದ್ರೆ x² ಬೈ x² + 2 ಇಂಟು x² + 3 is equal to t ಅಂದ್ರೆ x² ತಾನೆ. ಅದಕ್ಕೆ x² + 2 ತಗೊಂತೀನಿ. t ಅಂದ್ರೆ x² ಅಲ್ಲ, x² + 3 ತಗೊಂತೀನಿ. a ಕಂಡುಹಿಡಿಬೇಕಲ್ಲ. ವೇರ್ a ಗೆ ಡೈರೆಕ್ಟ್ ಬರೆಯೋಕೆ ಮೆಥಡ್ ಹೇಳಿದ್ವಲ್ಲ, a is equal to t + 2 ರಿಮೂವ್ ಮಾಡಿ t ಗೆ -2 ಬರಿಬೇಕು. ಹಾಗಾದ್ರೆ -2 ಬೈ -2 + 3 ಅಂದ್ರೆ 3 - 2 ಅಂದ್ರೆ 1 ಅಂದ್ರೆ -2 ಆಗುತ್ತೆ.
ಬಿ ಇಸ್ ಈಕ್ವಲ್ ಟು ಟಿ ಪ್ಲಸ್ 3 ರಿಮೂವ್ ಮಾಡ್ಕೊಂಡ್ವಿ ಅನ್ಕೊಳ್ಳಿ, ಅವಾಗ ಟಿಗೆ -3 ಬರಿಬೇಕು. ಅವಾಗ -3/-3 ಪ್ಲಸ್ 2 ಅಂದ್ರೆ -3/-1 ಆಗ್ಬಿಟ್ಟು 3 ಬರುತ್ತೆ. ಅಂದ್ರೆ ಎಗೆ 2, ಸಾರಿ ಎಗೆ -2, ಬಿಗೆ 3. ನೆಕ್ಸ್ಟ್ ನೋಡಿ ಸ್ಪ್ಲಿಟ್ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಆಯ್ತು, ಬಂದ್ಬಿಡುತ್ತೆ. therefore I is equal to, ನೋಡಿ ಸ್ಪ್ಲಿಟ್ ಮಾಡಿದೆ ಅಂದ್ರೆ -2/ಇಂಟಿಗ್ರೇಷನ್ ಆಫ್ x² ಪ್ಲಸ್ 2 ನ √2 ಹೋಲ್ ಸ್ಕ್ವೇರ್ ಬರೀತೀನಿ, ಪ್ಲಸ್ 3 ಇಂಟು ಇಂಟಿಗ್ರೇಷನ್ ಆಫ್ dx/x² ಪ್ಲಸ್ 3 ನ √3 ಹೋಲ್ ಸ್ಕ್ವೇರ್. ಹೌದಾ? -2 ಇಂಟು ಇದು 1/a ಇಂಟು ಟ್ಯಾನ್ ಇನ್ವರ್ಸ್ ಅಲ್ಲಿ ಇದೆ ಅಲ್ಲ, 1/√2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ x/√2 ಪ್ಲಸ್ 3 ಇಂಟು 1/√3 ಇಂಟು ಟ್ಯಾನ್ ಇನ್ವರ್ಸ್ ಆಫ್ x/√3 ಪ್ಲಸ್ c. ಇಷ್ಟು ಬರುತ್ತೆ ನೋಡಿ. 2/√2 ಅಂದ್ರೆ √2 ಬರೀಬೋದಲ್ಲ, ಅಂದ್ರೆ -√2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ x/√2, 3/√3 ಅಂದ್ರೆ √3 ಬರುತ್ತೆ, √3 ಇಂಟು ಟ್ಯಾನ್ ಇನ್ವರ್ಸ್ ಆಫ್ x/√3 ಪ್ಲಸ್ ಸಿ ಬರುತ್ತೆ. ಹೌದಾ? ಅಂದ್ರೆ ಆನ್ಸರ್ ನೋಡಿ, -√2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ x/√2 ಪ್ಲಸ್ √3 ಇಂಟು ಟ್ಯಾನ್ ಇನ್ವರ್ಸ್ ಆಫ್ x/√3 ಪ್ಲಸ್ ಸಿ. ಅಂದ್ರೆ ಆಪ್ಷನ್ ಬಿ ಬರ್ತಾ ಇದೆ. ಹೌದಾ? ಅದೇ ನೋಡಿ ಡೈರೆಕ್ಟ್ ಆಗಿ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಿರ್ಬೇಕಿದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 44. ಇಂಟಿಗ್ರೇಷನ್ ಆಫ್ e ಪವರ್ x ಡಿವೈಡೆಡ್ ಬೈ 1 ಪ್ಲಸ್ e ಪವರ್ x ಇಂಟು 2 ಪ್ಲಸ್ e ಪವರ್ x dx. ನೋಡಿ ಇಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್ ಗಾರು ಸಬ್ಸ್ಟಿಟ್ಯೂಷನ್ ತಗೋಬಹುದು ಅಥವಾ ಇಂಟಿಗ್ರೇಷನ್ ಗಾರು ಸಬ್ಸ್ಟಿಟ್ಯೂಷನ್ ತಗೋಬಹುದು. ಹೇಗೆ ತಗೊಂಡ್ರು ಸಿಂಪ್ಲಿಫೈ ಆಗುತ್ತೆ ನೋಡಿ. ಲೆಟ್ e ಪವರ್ x ಇಸ್ ಈಕ್ವಲ್ ಟು ಟಿ ತಗೊಂತೀನಿ. ಇದನ್ನೀಗ ಡಿಫರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ e ಪವರ್ x dx ಇಸ್ ಈಕ್ವಲ್ ಟು dt ಆಯ್ತು. therefore I is equal to integration of e power x dx ಬದಲಿ dt ಬರೀಬೋದಲ್ಲ, ಡಿವೈಡೆಡ್ ಬೈ 1 ಪ್ಲಸ್ ಟಿ ಇಂಟು 2 ಪ್ಲಸ್ ಟಿ. ನೋಡಿ ನೆಕ್ಸ್ಟ್ ಡೈರೆಕ್ಟ್ ಪಾರ್ಷಿಯಲ್ ಫ್ರಾಕ್ಷನ್, a ಬೈ 1 ಪ್ಲಸ್ ಟಿ ಪ್ಲಸ್ b ಬೈ 2 ಪ್ಲಸ್ ಟಿ dt. ಹೌದಾ? ಅಥವಾ ಲಾಗ್ ಆಫ್ 1 ಪ್ಲಸ್ ಟಿ ಲಾಗ್ ಆಫ್ 2 ಪ್ಲಸ್ ಟಿ ಬಂತು. ಹೌದಾ? ಪ್ಲಸ್ ಸಿ. ನೋಡಿ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಬರ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ವೇರ್ ಎ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಏನ್ ಬರ್ಕೊಂತೀವಿ, 1 ಪ್ಲಸ್ ಟಿ ನ ರಿಮೂವ್ ಮಾಡಿ ಟಿಗೆ -1 ಅಂದ್ರೆ 1/2 -1 ಅಂದ್ರೆ 1 ಬರುತ್ತೆ. ಬಿಗೆ 2 ಪ್ಲಸ್ ಟಿ ನ ರಿಮೂವ್ ಮಾಡ್ಬಿಟ್ಟು ಟಿಗೆ -2 ಬರಿಬೇಕಲ್ಲ, 1/1 -2 ಅಂದ್ರೆ -1. ಹಾಗಾದ್ರೆ ಎಗೆ 1 ಬರುತ್ತೆ, ಬಿಗೆ -1 ಬರುತ್ತೆ ಅಷ್ಟೇ. ಹೌದಾ? ಹಾಗಾದ್ರೆ ಆನ್ಸರ್ ನೋಡಿ, ಟಿ ಅಂದ್ರೆ e ಪವರ್ x ತಾನೆ, ಲಾಗ್ ಆಫ್ 1 ಪ್ಲಸ್ e ಪವರ್ x ಮೈನಸ್ ಲಾಗ್ ಆಫ್ 2 ಪ್ಲಸ್ e ಪವರ್ x ಪ್ಲಸ್ ಸಿ. ಹೌದಾ? ಅಥವಾ ಲಾಗ್ ಎಂ ಮೈನಸ್ ಲಾಗ್ ಎನ್ ತರ ಇದೆ. ಹಾಗಾದ್ರೆ ಆನ್ಸರು ಲಾಗ್ ಆಫ್ 1 ಪ್ಲಸ್ e ಪವರ್ x ಬೈ 2 ಪ್ಲಸ್ e ಪವರ್ x ಪ್ಲಸ್ ಸಿ ಬರುತ್ತೆ. ಹೌದಾ? ಆಪ್ಷನ್ ಬಿ ಬರ್ತದೆ. ಆಯ್ತಲ್ಲ? ನೋಡಿ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಲಿ. ಇಲ್ಲಿ ಹೇಗೆ ಮಾಡ್ಕೊಂತ ಇದೀವಿ ಅನ್ನೋದು ಇಂಪಾರ್ಟೆಂಟ್. ನೋಡಿ ಪಾರ್ಷಿಯಲ್ ಫ್ರಾಕ್ಷನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು, ಯಾವ ತರ ಡೈರೆಕ್ಟ್ ಆಗಿ ಬರಿತಾ ಇದೀವಿ ಅಂತೇಳಿ. ಹೌದಾ? ಪ್ರಾಕ್ಟೀಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಡೈರೆಕ್ಟ್ ಆಗಿ ಬರೆಯೋದು ಈಸಿ ಆಗ್ತಾ ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 45 ಇಂದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆಯ್ತಲ್ಲ?